ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಭಾಗ್ಯ ನಿಗದಿಯಾಯಿತು ಬಾಬಾ ನಿನ್ನ
ನನಗೆ ಪ್ರೇಮ ನಡಿಗೆಯಾಯ್ತು. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯದ ದಿನಾಂಕ 31/12/2009. 31/12/2009 ಅನ್ನುವಾಗಲೇ ನಿಮಗೆ ನೆನಪಾಗಿರಬೇಕು, ಹೊಸ ವರ್ಷಕ್ಕೆ ಸಂಬಂಧಪಟ್ಟು ಭಾವ ನುಡಿಸುವ ಮುರಳಿ. ಇವತ್ತು ಭಾನುವಾರ 26/4/26. ಇವತ್ತಿನ ಮುರಳಿಯ ವಿಶೇಷತೆ 26/4/26. नए वर्ष में सभी आत्माओं को संदेश देकर गोल्डन वर्ल्ड की गिफ्ट दो. बाप समान बनने के लिए देही अभिमानी रहने की ನ್ಯಾಚುರಲ್ बनाओ. ಹೊಸ ವರ್ಷದಲ್ಲಿ ಎಲ್ಲ ಆತ್ಮಗಳಿಗೆ ಸಂದೇಶವನ್ನು ಕೊಟ್ಟು ಗೋಲ್ಡನ್ ವರ್ಲ್ಡನ್ನು ಉಡುಗೊರೆಯಾಗಿ ಕೊಡಿ. ಚಿನ್ನದ ಜಗತ್ತನ್ನೇ ಉಡುಗೊರೆಯಾಗಿ ಕೊಡಿ. ತಂದೆಯ ಸಮಾನಾಗಲಿಕ್ಕೋಸ್ಕರ ದೇಹಿ ಅಭಿಮಾನಿಯಾಗಿರುವ ನೇಚರನ್ನು ನ್ಯಾಚುರಲ್ ಮಾಡಿಕೊಳ್ಳಿ. ಇವತ್ತಿನ ಮುರಳಿಯಲ್ಲಿ ಬಾಬಾ ತಿಳಿಸ್ತಾರೆ, ಸಾಮಾನ್ಯ ಹೊಸ ವರ್ಷಕ್ಕೆ ನಾವೇನು ಮಾಡ್ತೀವಿ, ಒಬ್ರಿಗೊಬ್ಬರು ಶುಭಾಶಯವನ್ನು ಹೇಳ್ತೀವಿ, ಆಮೇಲೆ ಒಬ್ರಿಗೊಬ್ಬರು ಉಡುಗೊರೆಯನ್ನು ಕೊಡ್ತಾರೆ. ಯಾವ ರೀತಿ ಶುಭಾಶಯ, ಯಾವ ತರಹದ ಉಡುಗೊರೆ? आज बापदादा हर एक बच्चे को स्नेह और बापदादा के लवलीन स्वरूप में देख रहे हैं. ಇವತ್ತು ಬಾಪ್ದಾದ ಪ್ರತಿಯೊಂದು ಮಕ್ಕಳನ್ನು ಸ್ನೇಹದಿಂದ ಮತ್ತು ಬಾಪ್ದಾದರವರ ಪ್ರೀತಿಯಲ್ಲಿ ಲವಲೀನ ಸ್ವರೂಪವನ್ನು ನೋಡ್ತಾ ಇದ್ದಾರೆ. ಏಕ ಬಚ್ಚ ಪರಮಾತ್ಮ ಪ್ಯಾರ್ ಮೇ ಚಮಕ್ ರಹಾ ಹೈ. ಒಂದೊಂದು ಮಕ್ಕಳು ಸಹಿತ ಪರಮಾತ್ಮನ ಪ್ರೀತಿಯಲ್ಲಿ ಹೊಳಿತಾ ಇದ್ದಾರೆ. ಸಭಿ ಬಚ್ಚೆ ಪ್ಯಾರ್ ಕೆ ವಿಮಾನ ಮೇ ಪಹುಂಚ್ ಗಯೇ ಹೋ. ಆಟೋದಲ್ಲಿ ಬಂದ್ರ, ಬಸ್ಸಲ್ಲಿ ಬಂದ್ರ? ಬಾಬಾ ಹೇಳ್ತಾರೆ, ಅಲ್ಲ, ಪ್ರೀತಿಯ ವಿಮಾನ ಹತ್ತಿ ಬಂದು ತಾವಿಲ್ಲಿ ತಲುಪಿದಿರಿ. ಪರಮಾತ್ಮನ ಮೇಲೆ ಪ್ರೀತಿ ಇರುವುದಕ್ಕೇನೆ ಜ್ಞಾನ ಕೇಳಲಿಕ್ಕೆ ಪ್ರೀತಿ ನಮಗೆ ಅಲ್ವಾ? ಮುರಳಿಯ ಮೇಲೆ ಪ್ರೀತಿ ಅಂತಂದರೆ ಯಾರ ಮೇಲೆ ಪ್ರೀತಿ? ಮುರಳೀಧರನ ಮೇಲೆ ಪ್ರೀತಿ.
ಆ ರೀತಿ ಪರಮಾತ್ಮನ ಪ್ರೀತಿ ಇದ್ದದಕ್ಕೆ ಹಿಂಗೆ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡಿರ್ತೀರಿ, ಓಡಿ ಬಂದಿರ್ತೀರಿ, ಪ್ರೀತಿಯ ವಿಮಾನದಿಂದ ಬಂದು ತಲುಪಿದಿರಿ. वैसे तो न्यू ईयर मनाने के लिए आए ही, लेकिन सभी के नयनों में क्या दिखाई दे रहा है. ಹೊಸ ವರ್ಷವನ್ನು ಆಚರಿಸಲಿಕ್ಕೆ ಬಂದಿದ್ದೀರಿ, ಎಲ್ಲರ ಕಣ್ಣಲ್ಲಿ ಏನು ಕಾಣ್ತಾ ಇದೆ? ನ್ಯೂ ಇಯರ್, ನಯಾ ಸಾಲ್ ತೋ ನಿಮಿತ್ತ ಮಾತ್ರ ಹೈ. ಹೊಸ ವರ್ಷ ಅದು ಕೇವಲ ನಿಮಿತ್ತ ಮಾತ್ರ. आप सभी के नयनों में क्या उमंग है, 3 बधाइयाँ दे रहे हो. ಎಲ್ಲರ ಕಣ್ಣಲ್ಲಿ ಯಾವ ಉತ್ಸಾಹ ಕಾಣ್ತಾ ಇದೆ? 3 ಶುಭಾಶಯಗಳನ್ನು ನಾವು ಕೊಡ್ತೀವಿ. ಒಂದನೇದು ಹೊಸ ವರ್ಷಕ್ಕೆ ಶುಭಾಶಯಗಳು, 3 ಶುಭಾಶಯ ಕೊಡ್ತೀವಿ. ಒಂದನೇದು ಶುಭಾಶಯ ಅಪನೆ ನಯೇ ಜೀವನಕ್ಕೆ ಬದಾಯಿ, ಹೊಸ ಜೀವನಕ್ಕೆ ಶುಭಾಶಯ. ಈ ಒಂದು ಜ್ಞಾನ ಮಾರ್ಗಕ್ಕೆ ನಾವು ಕಾಲಿಟ್ಟೆವಂದರೆ ನಮ್ಮ ಜೀವನನೇ ಏನೋ ಹೊಸತು, ಹೊಸ ಜೀವನಕ್ಕೆ ಶುಭಾಶಯ. ಎರಡನೇದು ನಯ ಯುಗಕ್ಕೆ ಬದಾಯಿ, ಹೊಸ ಯುಗಕ್ಕೆ ಶುಭಾಶಯ. ಮೂರನೇದು ಪರಿವಾರ ಅವರು ಬಾಪ್ ಸೆ ಮಿಲನ್ ಕಿ ಬದಾಯಿ, ಪರಿವಾರದ ಮಿಲನ ಆಯಿತು, ಪರಮಾತ್ಮನ ಜೊತೆಗೆ ಮಿಲನ ಆಯಿತು, ಆ ಮಿಲನದ ಶುಭಾಶಯ. ಒಂದನೇದ್ದು ಹೊಸ ಜೀವನಕ್ಕೆ ಶುಭಾಶಯ, ಎರಡನೇದ್ದು ಹೊಸ ಯುಗಕ್ಕೆ ಶುಭಾಶಯ, ಮೂರನೇದ್ದು ಪರಿವಾರ ಮತ್ತು ಬಾಬರವರ ಜೊತೆಗೆ ಮಿಲನಕ್ಕೆ ಶುಭಾಶಯ. ಆಪಕ್ಕೆ ನಯನೋ ಮೇ ಕ್ಯಾ ಘೂಮ್ ರಹಾ ಹೈ, ಕಣ್ಣಲ್ಲಿ ಏನು ತಿರುಗ್ತಾ ಇದೆ? ಈ ಜ್ಞಾನಕ್ಕೆ ಬಂದ ಕೂಡಲೇ, ಹೊಸ ಯುಗಕ್ಕೆ ಬಂದ ಕೂಡಲೇ ಕಣ್ಣಲ್ಲಿ ಏನು ಸುತ್ತುತ್ತಾ ಇದೆ? ಅಪ್ಪನ ನವ ಯುಗ ಸಾಮನೆ ಆ ರಹಾ ಹೆನ. ಈ ದುಃಖದ ಜಗತ್ತು ಕಂಡ ಕೂಡಲೇ ಸ್ವರ್ಗ ನೆನಪಾಗ್ತದೆ. ಬಾಬಾ ತಿಳಿಸ್ತಾರೆ, ಕಣ್ಣಲ್ಲಿ ಹೊಸ ಯುಗ ಕಣ್ಣ ಮುಂದೆ ಬರ್ತಾ ಇದೆ ಅಲ್ವಾ. ದಿಲ್ ಮೇ ಉಮಂಗ ಆ ರಹಾ ಹೈ, ನಯಾ ಯುಗ ಆಯಾ ಕಿ ಆಯಾ. ಕಲಿಯುಗ ಹೋಯಿತು, ಸತ್ಯಯುಗ ಬಂದೇ ಬಿಟ್ಟಿತು ಅಂತ ಹೇಳಿಕೊಂಡು ಹೃದಯದಲ್ಲಿ ಉತ್ಸಾಹ ಕಂಡು ಬರ್ತಾ ಇದೆ. ಆಮೇಲೆ ಕಣ್ಣಿನಲ್ಲಿ ಅದು ಸುತ್ತುತ್ತಾ ಇದೆ ಹೊಸ ಯುಗ. ನಯೇ ಯುಗ ಕಿ ಚಮಕೀಲಿ ಡ್ರೆಸ್ ಇತ್ತನ ಸಾಮನೆ ಸ್ಪಷ್ಟ ಹೈ. ಹೊಸ ಯುಗದಲ್ಲಿ ನಾವು ಧರಿಸುವಂಥ ಚಮಕೀಲ ಡ್ರೆಸ್ ಅದು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಆಜ್ ಸಂಗಮ ಯುಗ ಪರ ಹೈ, ಅವರು ಜಲ್ದಿ ಸೇ ಯ ಚಮಕೀಲಿ ಡ್ರೆಸ್ ಪೆಹನಿ ಹೈ. ಈಗ ನಾವು ಸಂಗಮ ಯುಗದಲ್ಲಿದ್ದೀವಿ, ಈ ದೇಹವನ್ನು ಬಿಡ್ತೀವಿ. ನೆಕ್ಸ್ಟ್ ಸತ್ಯಯುಗದಲ್ಲಿ ಚಮಕೀಲ ಡ್ರೆಸ್. सामने देख देख खुश हो रहे हैं, विदाई भी दे रहे हैं, बधाई भी दे रहे हैं. ಹಳೆಯ ವರ್ಷಕ್ಕೆ ವಿದಾಯನೂ ಕೊಡ್ತಾ ಇದ್ದೀವಿ, ಹೊಸತನಕ್ಕೆ ಶುಭಾಶಯವನ್ನು ಸಹ ಕೊಡ್ತಾ ಇದ್ದೀವಿ. जैसे पुराने साल को विदाई देते हैं, फिर वह साल भूल जाता है, नया साल ही सामने आता है. ಹಳೆಯ ವರ್ಷಕ್ಕೆ ವಿದಾಯವನ್ನು ಕೊಟ್ಟಾಗ ಹಳತನ್ನು ಮರೆತು ಬಿಡ್ತೀವಿ, ಹೊಸ ವರ್ಷ ನಮ್ಮ ಕಣ್ಣ ಮುಂದೆ ಬರ್ತದೆ. ಐಸೆ ಹಿ ಆಪಕ್ಕೆ ಸಾಮನೆ, ಅದೇ ರೀತಿ ಇದು ಹಳೆಯ ವರ್ಷ, ಹೊಸ ವರ್ಷ ಆಯಿತು. ನಮ್ಮ ಕಣ್ಣ ಮುಂದೆ ಪುರಾಣಿ ದುನಿಯಾ, ನೈ ದುನಿಯಾ. ಹೇಗೆ ಹಳೆಯ ವರ್ಷ ಹೋಯಿತು, ಹೊಸ ವರ್ಷ ಬಂತು ಅಂತೀವಿ, ಅದೇ ರೀತಿ ಪುರಾಣಿ ದುನಿಯಾಕ್ಕೂ ಬದಾಯಿ. पुरानी दुनिया को बधाई है या विदाई? पुरानी दुनिया को विदाई, नई दुनिया को बधाई. ಹಳೆಯ ಜಗತ್ತಿಗೆ ವಿದಾಯ, ಹೊಸ ಜಗತ್ತಿಗೆ ಶುಭಾಶಯ. ಪುರಾನಿ ದುನಿಯಾಕ್ಕೂ ವಿದಾಯಿ ದೇ ರಹೇ ಹಿ. ನಾವೆಲ್ಲರೂ ಸಹ ಈಗ ಹಳೆಯ ಜಗತ್ತಿಗೆ ವಿದಾಯವನ್ನು ಕೊಡ್ತಾ ಇದ್ದೀವಿ. ತೋ ಆಜ್ ಸಭಿ ಕೋ ಉಮಂಗ್ ಉತ್ಸಾಹ ಹೈ ನವ ಯುಗ ಕಾ. ಬಾಬಾ ಅಂತಾರೆ ಇವತ್ತೆಲ್ಲರಿಗೂ ಉತ್ಸಾಹ ಇದೆ ನಯೇ ಯುಗ ಕಾ. ಲೋಗ ಬಿ ನಯೇ ವರ್ಷಕ್ಕೆ ಬಧಾಯಿ ದೇತೆ ಹಿ. ಜನರು ಸಹಿತ ಏನು ಮಾಡ್ತಾರೆ, ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತಾರೆ, ಹೊಸ ವರ್ಷಕ್ಕೆ ಶುಭಾಶಯ ಕೊಡ್ತಾರೆ. ಅವ್ರ ಸಾಥ್ ಸಾಥ್ ಗಿಫ್ಟ್ ಬಿ ದೇತೆ ಹಿ. ಹ್ಯಾಪಿ ನ್ಯೂ ಇಯರ್ ಅಂತಾರೆ, ಮತ್ತು ಹೊಸ ವರ್ಷಕ್ಕೆ ಒಂದು ಉಡುಗೊರೆ ಕೊಡ್ತಾರೆ. ತೋ ಬಾಪ್ ದಾದಾ ಬಿ ಆಪ್ ಬಚ್ಚೋಂಕೋ. ಸರಿ, ನಾವು ಏನು ಮಾಡಿದರೆ ಬಾಬಾ ನಮಗೆ ಶುಭಾಶಯ ಕೊಡ್ತಾರೆ? ವಿದಾಯ ಕೊಟ್ಟರೆ ಬದಾಯಿ. ಯಾವುದಕ್ಕೆ ವಿದಾಯ ಕೊಡೋಣ ಇವತ್ತು?
ಬಾಬಾ ಹೇಳ್ತಾರೆ, बच्चों को पुराने स्वभाव संस्कार को विदाई दे करके नई दुनिया में जाने की ಗಿಫ್ಟ್ ದೇ ರಹೇ ಹಿ. ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಿದಾಯ ಕೊಡಬೇಕು. ಆವಾಗ ಹೊಸ ಜಗತ್ತಿಗೆ ಹೋಗುವ ಉಡುಗೊರೆಯನ್ನು ಬಾಬಾ ನಾವು ಮಕ್ಕಳಿಗೆ ಕೊಡ್ತಾರೆ. ಹಳೆಯ ಜಗತ್ತು ಹಳೆಯ ವರ್ಷ ಹೋದಂಗೆ ನಮ್ಮ ಹಳೆಯ ಸಂಸ್ಕಾರ, ಸಿಟ್ಟು, ಜಗಳ, ಮತ್ತೊಂದು ಅದಕ್ಕೂ ಏನು ಮಾಡಿಬಿಡ್ಬೇಕು, ವಿದಾಯ ಕೊಟ್ಟು ಬಿಡಬೇಕು. ಆವಾಗ ಹೊಸ ಯುಗಕ್ಕೆ ಹೋಗುವ ಗಿಫ್ಟನ್ನು ಬಾಬಾ ಕೊಡ್ತಾರೆ. जिस नई दुनिया में प्राप्ति ही प्राप्ति है, ಹೊಸ ಜಗತ್ತಿನಲ್ಲಿ ಪ್ರಾಪ್ತಿಯೇ ಪ್ರಾಪ್ತಿ. ಶಾರ್ಟ್ में यही कहे तो ಅಪ್ರಾಪ್ತ कोई ವಸ್ತು नहीं नई दुनिया में. ಮುಂದೆ ಬರಲಿರುವಂತಹ ಜಗತ್ತಿನಲ್ಲಿ ಅಪ್ರಾಪ್ತಿ ಎನ್ನುವಂತಹ ವಸ್ತುವೇ ಇಲ್ಲ. ಅದಕ್ಕೆ ಏನಂತ ಕರಿಬೋದು ಹೊಸ ಜಗತ್ತಿಗೆ? ಇಂಗ್ಲೀಷಲ್ಲಿ ಹೇಳಿ. ಬಾಬಾ ಹೇಳ್ತಾರೆ ಗೋಲ್ಡನ್ ದುನಿಯಾ, ಗೋಲ್ಡನ್ ವರ್ಲ್ಡ್. ಅದೇ ನಮ್ಮ ಪಾಲಿಗೆ ಗಿಫ್ಟ್. ಇದರಲ್ಲಿ ಬಹಳ ಅರ್ಥಪೂರ್ಣ ಇದೆ. ಆತ್ಮಜ್ಯೋತಿಯಲ್ಲಿ ದಿನ ನಾವು ಬಾಬನ ಸಮ್ಮುಖಕ್ಕೆ ಬಂದು ಜ್ಞಾನ ಕೇಳ್ತೀವಿ. ಜ್ಞಾನ ಕೇಳ್ತಾ 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 ಒಳ್ಳೆಯ ಸಂಸ್ಕಾರ ಏನಾಗ್ತದೆ, ತುಂಬಿಕೊಳ್ತೀವಿ. ಹಳೆಯ ಬೇಡವಾದ ಸಂಸ್ಕಾರ ಏನಾಗ್ತದೆ, ಹೋಗ್ಬಿಡ್ತದೆ. ಒಳ್ಳೆಯದ ತುಂಬಿಕೊಂಡಾಗ ಕೆಟ್ಟ ಸಂಸ್ಕಾರ ಹೋಗ್ಬಿಡ್ತದೆ. ಅದಕ್ಕೆ ವಿದಾಯ ಕೊಡ್ತೀವಿ. ಒಳ್ಳೆಯ ಸಂಸ್ಕಾರ ನಮ್ಮನ್ನು ಏನು ಮಾಡ್ತದೆ, ದೇವತೆಗಳನ್ನಾಗಿ ಮಾಡ್ತದೆ. ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ನಮಗೆ ಸಿಗ್ತದೆ. ಆ ಜಗತ್ತಿನಲ್ಲಿ ಅಪ್ರಾಪ್ತಿ ಅನ್ನುವಂಥ ವಸ್ತು ಇಲ್ಲ. ಆಪಕೋ ಬಿ ನಶಾ ಹೈ ನಾ, ಹಮ್ ಗೋಲ್ಡನ್ ವರ್ಲ್ಡ್ಗೆ ಅಧಿಕಾರಿ ಬನ್ ರಹೇ ಹಿ. ಇಲ್ಲಿ ಸಲ್ಲುವವರೇ ಅಲ್ಲಿಯೂ ಸಲ್ತಾರೆ. ಸಂಗಮ ಯುಗದಲ್ಲಿ ಯಾರು ಈ ರೀತಿ ಶಿಕ್ಷಣ ಪಡ್ಕೊಂಡು ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಿದಾಯ ಕೊಟ್ಟು ದೈವಿ ಗುಣಗಳನ್ನು, ದೈವಿ ಮೌಲ್ಯವನ್ನು, ಈ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡ್ತಾ ಹೋದರೆ ಬಾಬಾ ತಿಳಿಸ್ತಿದ್ದಾರೆ ಗೋಲ್ಡನ್ ವರ್ಲ್ಡ್ಗೆ ಅಧಿಕಾರಿ. ನಾವೇ ಮುಂದೆ ಬರಲಿರುವ ಚಿನ್ನದ ಜಗತ್ತಿಗೆ ಅಧಿಕಾರಿಯಾಗ್ತೀವಿ. ಐಸಿ ಗಿಫ್ಟ್ और कोई दे नहीं सकते. बाप ने हर एक बच्चों को ये डायरेक्शन दिया है. सभी आत्माओं को यह बाप का वर्षा गोल्डन वर्ल्ड का संदेश दे करके उनको भी आप ಗಿಫ್ಟ್ दो. ಈಗ ನಮಗೆ ಸಿಕ್ತು, ನಮ್ಗೆ ಸಿಕ್ಕಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಣ? ಏನು ಮಾಡಬೇಕು? ಯಾರಿಗೂ ಸಿಗದಿರುವುದು ನನಗೆ ಸಿಕ್ಕಾಗ ಏನು ಮಾಡ್ತೀವಿ? ಎಲ್ಲರಿಗೂ ತೋರಿಸ್ತೀವೋ ಇಲ್ಲ? ಎಲ್ಲರಿಗೂ ಹೇಳ್ತೀವೋ ಇಲ್ಲ? ಅಕಸ್ಮಾತ್ ನಮ್ಮ ಹಿತ್ತಲಲ್ಲಿ ಚಲೋ ಮಾವಿನ ಹಣ್ಣಾಗಿದೆ, ಎಷ್ಟು ರುಚಿಕರಾಗಿದೆ. ಅಷ್ಟು ಮಾವಿನ ಹಣ್ಣು ನಾವು ಮನೆಯವರೇ ತಿನ್ನೋಣ ಅಂತಂತೀರೋ, ಅಥವಾ ಬಂದವರಿಗೆಲ್ಲ ಏನು ಮಾಡ್ತೀವಿ, ನಮ್ಮ ಹಿತ್ತಲಲ್ಲಿ ಆದ ಮಾವಿನ ಹಣ್ಣು ರೀ, ನಮ್ಮ ಮನೆಯಲ್ಲಿ ಆದ ಮಾವಿನ ಹಣ್ಣು ನೋಡ್ರಿ, ಎಲ್ಲರಿಗೂ ಕೊಟ್ಟ ಆನಂದ ಪಡ್ತೀವೋ ಇಲ್ಲ? ಅಥವಾ ನಾವೆಲ್ಲ ತಿಂದುಬಿಡ್ತೀವ? ಅದೇ ರೀತಿ ಇಷ್ಟು ಸಂತೋಷಕರವಾದಂಥ ಜ್ಞಾನ ಸಿಕ್ಕಿದೆ ನಮಗೆ, ಗೋಲ್ಡನ್ ಗಿಫ್ಟ್ ಸಿಕ್ಕಿದೆ. ಈಗೇನು ಮಾಡೋಣ? ನಾವೇ ಚಂದ ಇರೋಣ, ನಾನು ಸಾಕಪ್ಪ ಸೋಗಕ್ಕೆ ಹೋದರೆ ಅನ್ನೋಣ. ಏನು ಮಾಡೋಣ? ಈಗ ಬಾಬಾ ತಿಳಿಸ್ತಿದ್ದಾರೆ ಸಬಿ ಆತ್ಮಾವಂಕೋ, ಎಲ್ಲ ಆತ್ಮಗಳಿಗೂ ತಂದೆ ಕೊಟ್ಟ ಆಸ್ತಿಯನ್ನು ಗೋಲ್ಡನ್ ವರ್ಲ್ಡ್, ಮುಂದಕ್ಕೆ ಚಿನ್ನದ ಜಗತ್ತು ಬರಲಿದೆ ಎನ್ನುವ ಸಂದೇಶವನ್ನು ತಾವು ಎಲ್ಲರಿಗೂ ಉಡುಗೊರೆಯಾಗಿ ಕೊಡಿ. ಆಪ್ಗೆ ಪಾಸ್ ಕೌನ್ಸಿ ಗಿಫ್ಟ್ ಹೇ? ನಮ್ಮ ಹತ್ತಿರ ಯಾವ ಗಿಫ್ಟ್ ಇದೆ ಅಂತಾರೆ ಬಾಬಾ? ನೈ ದುನಿಯಾಕ್ಕೆ ಗಿಫ್ಟ್ ದೋ, ಹೊಸ ಜಗತ್ತಿನ ಉಡುಗೊರೆಯನ್ನು ಕೊಡಿ. ಎರಡನೇದು, ಹೊಸ ಜಗತ್ತಿನ ಉಡುಗೊರೆಯನ್ನು ಕೊಡಿ. ಇನ್ನೇನಿದೆ ನಮ್ಮ ಹತ್ರ? ಆಪ್ಗೆ ಪಾಸ್ ಬಹುತ ಖಜಾನೆ. ನಿಮ್ಮ ಹತ್ರ ಏನಿದೆ ಅಂತಾರೆ ಬಾಬಾ? ಭಾಳ ಖಜಾನೆ ಇದೆ. ಯಾವ ಖಜಾನೆ? ಗುಣೋಂ ಕಾ ಖಜಾನ, ಶಕ್ತಿಯೋಂ ಕಾ ಖಜಾನ, ಸ್ವಮಾನ್ ಕೆ ಖಜಾನ. ಕಿತನೆ ಖಜಾನೆ? ಎಷ್ಟು ಖಜಾನೆ ಇದೆ ಮಕ್ಕಳ ಹತ್ರ. ಸರಿ, ಮುಂದಕ್ಕೆ ಹೊಸ ಜಗತ್ತು ಬರಲಿದೆ, ಗೋಲ್ಡನ್ ವರ್ಲ್ಡ್ ಬರಲಿದೆ. ಆ ಗೋಲ್ಡನ್ ವರ್ಲ್ಡ್ಗೆ ಹೋಗ್ಲಿಕ್ಕೋಸ್ಕರ ನಾವೆಲ್ಲ ಏನು ಮಾಡೋಣ? ಭಗವಂತನ ಗೋಲ್ಡನ್ ವರ್ಷನ್ಸನ್ನು ಜೀವನದಲ್ಲಿ ಧಾರಣೆ ಮಾಡೋಣ. ಈ ರೀತಿ ಎಲ್ಲರಿಗೂ ಗೋಲ್ಡನ್ ವರ್ಲ್ಡಿದ್ದು ಗಿಫ್ಟ್ ಕೊಡಬೇಕು. ಎರಡನೇ ಗಿಫ್ಟ್ ಏನಂತಾರೆ ಬಾಬಾ? ನಮ್ಮ ಹತ್ರ ಏನು ಖಜಾನೆ ಪ್ರಾಪ್ತಿಯಾಗಿದೆ
ಗುಣಗಳ ಖಜಾನೆ, ಶಕ್ತಿಯ ಖಜಾನೆ, ಸ್ವಮಾನಗಳ ಖಜಾನೆ. ಇದನ್ನು ಸಹಿತ ಸಬಿಕೋ ಕೊಯ್ ನಾ ಕೊಯ್ ಗುಣ, ಎಲ್ಲರಿಗೂ ಒಂದಲ್ಲ ಒಂದು ಗುಣವನ್ನು ಕೊಡಿ. ಇಲ್ಲ ಅಂದರೆ ಕೊಯ್ ನಾ ಕೊಯ್ ಶಕ್ತಿಗೆ ಗಿಫ್ಟ್ದು ಒಂದಲ್ಲ ಒಂದು ಶಕ್ತಿಯನ್ನು ಉಡುಗೊರೆಯಾಗಿ ಕೊಡಿ. ಆ ಗಿಫ್ಟಿನಿಂದ ಉನೋಂಕಿ ಜೀವನ್ ಬದಲ್ ಜಾಯ್, ಅವರ ಜೀವನನು ಸಹಿತ ಬದಲಾಗಬೇಕು. ಒಂದಲ್ಲ ಒಂದು ಗುಣವನ್ನು ಕೊಡಿ ಅಥವಾ ಶಕ್ತಿಯನ್ನು ಕೊಡಿ, ಅವರ ಜೀವನನು ಬದಲಾಗಬೇಕು. ಗೋಲ್ಡನ್ ದುನಿಯಾಕ್ಕೆ ಅಧಿಕಾರಿ ಪಂಚಾಯ್, ಜೀವನ ಬದಲಾಗಿ ಅವರು ಸ್ವರ್ಗಕ್ಕೆ ಬರಲಿಕ್ಕೆ ಏನಾಗಬೇಕು? ಅಧಿಕಾರಿಗಳಾಗಬೇಕು. ಚಿನ್ನದ ಜಗತ್ತಿಗೆ ಅಧಿಕಾರಿಗಳಾಗಬೇಕು. क्योंकि आजकल देख रहे हो चारों ओर दुख है, अशांति बढ़ रहा है, चारों ओर हर एक में भय है, चिंता है. ಏನು ತುಂಬಿದೆ ಜಗತ್ತಿನಲ್ಲಿ? ಎಷ್ಟು ದುಃಖ, ಎಷ್ಟು ಅಶಾಂತಿ, ಎಷ್ಟು ಭಯ ತುಂಬಿದೆ, ಎಷ್ಟು ಚಿಂತೆ ತುಂಬಿದೆ. ಅಂತ ದುಃಖಿ ಅಶಾಂತಿ ಆತ್ಮಾವೋಂಕೋ, ಆ ದುಃಖದಲ್ಲಿರುವ ಅಶಾಂತಿಯಲ್ಲಿರುವ ಆತ್ಮಗಳಿಗೆ ಕಮ್ಸೆ ಕಮ್ಮ ಈ ಸಂದೇಶ ಜರೂರ್ದು. ಕಡಿಮೆ ಅಂದರೆ ಈ ಸಂದೇಶ ಆದರೂ ಕೊಡಿ. ಅಬ್ ಬಾಪ್ ಆಯೇ ಹಿ ಅಬ್ ಸೆ ಅವಿನಾಶಿ ವರ್ಷಕ್ಕೆ ಅಧಿಕಾರಿ ಪಂಚಾವು. ನೀವು ಭಾಳ ಉದ್ದಗಲ ಜ್ಞಾನ ಕೊಡದಿದ್ದರು ಅವರಿಗೆ ಇಷ್ಟಾದರೂ ಅರಿವು ಮೂಡಿಸಿರಿ, ಇಷ್ಟಾದರೂ ಅರಿವು ಮೂಡಿಸಿರಿ. ಏನಂತ? ತಂದೆ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ, ಈಗಿಂದಲೇ ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ಆತ್ಮನ ತಂದೆ ಬಂದಿದ್ದಾರೆ, ಆ ತಂದೆ ಆಸ್ತಿ ಕೊಡ್ತಿದ್ದಾರೆ, ಆ ಆಸ್ತಿಗೆ ಏನಾಗಿರಿ? ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ये संदेश हर आत्मा को दे भी रहे हो. ಬಾಬಾ ತಿಳಿಸ್ತಿದ್ದಾರೆ, ಎಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೀರಿ. ಅಭಿ ಬಿ ನೈ ಬಾಪ್ಗೆ ಬಚ್ಚೆ ಸಂದೇಶ ಸೆ ಬಿ ವಂಚಿತ ರಹೇ ಹುಯೇ ಹಿ. ಎಷ್ಟೋ ಮಕ್ಕಳು ಕೈ ಬಾಪ್ಗೆ ಬಚ್ಚೆ, ಕೆಲವರಂತೂ ಇನ್ನೂ ವಂಚಿತಾಗಿದ್ದಾರೆ. ಇನ್ನು ಎಷ್ಟು ಜನರಿಗೆ ನಾವು ಸಂದೇಶ ತಲುಪಿಲ್ಲ. ಫಿರ್ ಭೀ ಬಾಪ್ಗೆ ಬಚ್ಚೆ ಏನ? ಬಾಬನಿಗೆ ನೋಡಿ ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಸಂದೇಶ ಹೋಗಿದ್ದ? ಅವರು ಬಾಬನ ಮಕ್ಕಳಲ್ವಾ? फिर भी बाप के बच्चे हो ना, तो अपने भाई बहनों को ये संदेश की गिफ्ट जरूर दो. ಅವರು ನಮ್ಮ ಸೋದರ ಸೋದರಿಯರು, ಅವರಿಗೆ ಈ ಸಂದೇಶದ ಉಡುಗೊರೆಯನ್ನು ಕೊಡಿ. ಮಿನಿಮಮ್ ಎಷ್ಟು ಸಂದೇಶ ಕೊಡಲೇಬೇಕು? ತಂದೆ ಬಂದಿದ್ದಾರೆ, ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ತಂದೆ ಆಸ್ತಿ ಕೊಡ್ತಿದ್ದಾರೆ, ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ಬಾಬಾ ಅಂತಾರೆ, ಕೋಯಿ ಬಿ ರಹ ನೈ ಜಾಯ್, ಯಾರು ಉಳಿಯಬಾರದು. ಅವರು ಆಸ್ತಿ ತಗೊಳ್ಳಿ ಬಿಡಲಿ, ಅದು ನಮ್ಗೆ ಸಂಬಂಧಪಟ್ಟದಲ್ಲ. ಎಲ್ಲರಿಗೂ ಅರಿವು ಮೂಡಿಸುವುದು ನಮ್ಮ ಕೆಲಸ. ತಂದೆ ಬಂದಿದ್ದಾರೆ, ತಂದೆ ಕೊಡುವ ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ ಅಂತ ಹೇಳಿಕೊಂಡು ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಇಲ್ಲಾಂದರೆ ವಂಚಿತ ಆಗ್ಬಿಡ್ತಾರೆ. ಕರ್ರಹೇ ಹಿ ಸೇವಾ ಬಾಪ್ತಾದ ಬಚ್ಚೋಂಕಿ ಸೇವಾ ದೇಖ ಖುಷಿ ಹೈ. ಬಾಬನಿಗೆ ಮಕ್ಕಳ ಸೇವೆ ನೋಡಿ ಭಾಳ ಖುಷಿಯಾಗಿದೆ. ಫಿರ್ ಬಿ ಏಕ ಬಾಪ್ ಕೆ ಬಚ್ಚೆ ಹಿ ತೋ ಅಪ್ನೆ ಬಾಯಿ ಬಹನೋं को ये ಸಂದೇಶ್ ಕಿ ಗಿಫ್ಟ್ ಜರೂರ್ ದೋ. ಸಂದೇಶದ ಉಡುಗೊರೆಯನ್ನು ಕೊಡಿ. ಎಷ್ಟಾಯಿತು ಉಡುಗೊರೆ? ಹೊಸ ಜಗತ್ತಿನ ಅರಿವು ಮೂಡಿಸಿದರೆ ಅವರಿಗೆ ಉಡುಗೊರೆ ಕೊಟ್ಟಂಗೆ. ಎರಡನೇದ್ದು, ನಮ್ಮ ಹತ್ರ ಏನು ಖಜಾನೆ ಇದೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆ, ಸ್ವಮಾನದ ಖಜಾನೆ, ನಮ್ಮ ಬಳಿ ಬಂದವರಿಗೆ ಒಂದಲ್ಲ ಒಂದು ಗುಣ, ಒಂದಲ್ಲ ಒಂದು ಶಕ್ತಿ, ಇದನ್ನು ಉಡುಗೊರೆಯಾಗಿ ಕೊಡಿ. ಮೂರನೇದಾಗಿ ಸಂದೇಶದ ಉಡುಗೊರೆಯನ್ನು ಕೊಡಿ. ಸಂದೇಶ ಕೊಡೋದು ಸಹಿತ ಏನು? ನಾವು ಉಡುಗೊರೆ ಕೊಟ್ಟಂತೆ. ಬಾಪ್ತಾದ ಮಕ್ಕಳ ನೋಡಿ ಖುಷಿ ಪಡ್ತಿದ್ದಾರೆ. ಬಾಪ್ಗೆ ಯಹಿ ಆಶಾ ಹೈ, ನನ್ನೊಂದು ಆಶೆ ಇದೆ ಅಂತಾರೆ ಬಾಬಾ. ಮೇರಾ ಕೋಯಿ ಬಿ ಬಚ್ಚ ಸಂದೇಶ ಸೆ ರಹ ನಹಿ ಜಾಯ್. ಏನು ಆಸೆ ಇದೆ ಬಾಬನಿಗೆ? ನನ್ನ ಸಂದೇಶ ಎಲ್ಲರಿಗೂ ತಲುಪಬೇಕು. ಒಬ್ಬರು ಸಹಿತ ನಮಗೆ ಸಂದೇಶ ಸಿಕ್ಕಿಲ್ಲ ಅಂತ ಅನ್ಬಾರ್ದು. ಇವತ್ತು ಬಾಬಾ ಯಾವ ಸಂದೇಶದ ಉಡುಗೊರೆ ಕೊಡಬೇಕಂದ್ರು?
ಪರಮಾತ್ಮ ತಂದೆ ಬಂದಿದ್ದಾರೆ, ತಾವು ಸಹಿತ ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ಹಮಾರಾ ಬಾಪ್ ಆಯಾ ಹೈ ಲೇಕಿನ್ ಹಮೇ ಸಂದೇಶ ನಹೀ ಮಿಲಾ ಅಂತ ಯಾರೂ ಉಳಿಬಾರ್ದು. ಅಯ್ಯೋ, ನಮ್ಮ ತಂದೆ ಪರಮಾತ್ಮ ಬಂದಿದ್ದಾರ, ನಮ್ಗೆ ಗೊತ್ತೇ ಆಗಿಲ್ಲಲ್ಲ. ಬಾಬಾ, ನಿಮ್ಮ ಮನೆ ಪಕ್ಕದಲ್ಲೇ ಇದ್ದೇವೆ ನಾವು, ಒಂದು ಮಾತು ನಮಗೆ ಕರೆಕ್ಟಾಗಿ ಹೇಳಬೇಕಿತ್ತೋ ಬೇಡ. ಪರಮಾತ್ಮ ಬಂದಿದ್ದಾರೆ, ಅವಿನಾಶಿ ಆಸ್ತಿಗೆ ಅಧಿಕಾರಿಯಾಗಿರಿ. ಬಾಬಾ ತಿಳಿಸ್ತಾರೆ ಸಂದೇಶ ನಹೀ ಮಿಲಾ ಇಸ್ಲಿಯೇ ನಯೇ ಸಾಲ್ ಮೇ, ಈ ವರ್ಷ ಬಾಬಾ ಹೇಳ್ತಾರೆ ಯಹಿ ಪ್ರಯತ್ನ ಕರೋ, ಈ ವರ್ಷ ಪ್ರಯತ್ನ ಪಡ್ರಿ. आपस में प्लान बनाओ, कोई भी ಕೋನಾ ರಹ ನಹಿ ಜಾಯ್, ಯಾವ ಮೂಲೆನೂ ಸಹಿತ ಉಳಿಯತಕ್ಕದ್ದಲ್ಲ, ಎಲ್ಲರಿಗೂ ಸಂದೇಶ ತಲುಪಿಸ್ಬೇಕ. ಉಲಾನ ನಹಿ ಮಿಲೆ, ಯಾರು ನಮ್ಮನ್ನು ದೂರಬಾರ್ದು, ನೀವು ನಮಗೆ ಹೇಳೇ ಇಲ್ಲ. ಬಾಬಾ ಅಂತಾರೆ ಖುಷಿ ಹೋ ಜಾಯ್ ಮಾಲೂಮ್ ತೋ ಪಡೆ ಹಮಾರಾ ಬಾಬಾ ಆ ಗಯಾ ಹೈ, ವಂಚಿತ್ ನಹಿ ರಹ ಜಾಯ್. ಯಾರು ವಂಚಿತ ಆಗಬಾರ್ದು, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ, ಪರಮಾತ್ಮ ಈ ಭೂಲೋಕಕ್ಕೆ ಬಂದಿದ್ದಾರೆ. ತೋ ಇಸ್ ನಯೇ ಸಾಲ್ ಮೇ ಕ್ಯಾ ಕರೆಂಗೆ, ಹಂಗಾರೆ ಹೊಸ ವರ್ಷಕ್ಕೆ ಏನು ಮಾಡ್ತೀರಿ? ಆಪಸ್ ಮೇ ಮಿಲ್ಕೆ ಪ್ಲ್ಯಾನ್ ಬನಾವೋಣ, ಪರಸ್ಪರ ಒಟ್ಟಾಗಿ ಕುಂತು ಪ್ಲ್ಯಾನ್ ಮಾಡ್ರಿ, ಯೋಜನೆ ಮಾಡ್ರಿ. ಬಾಪ್ ದಾದಾ ಹರೇಕ ಬಚ್ಚೆಗೆ ಊಪರ್ ರಹಮ್ ಆತಾ ಹೈ. ಆ ಜ್ಞಾನನೇ ಗೊತ್ತಿಲ್ಲ, ಇನ್ನೂ ಅಡ್ಡಾಡ್ತಾ ಇದ್ದಾರೆ, ಎಷ್ಟು ದುಃಖ ಎಷ್ಟು ಅವರಿಗೆ. ಮತ್ತೇನಂದ್ರು ಬಾಬಾ? ಏನೇನಿದೆ ಅಂದರು? ದುಃಖ ಹೈ, ಅಶಾಂತಿ ಬಡ್ ರಹಾ ಹೈ, ಭಯ ಹೈ, ಚಿಂತಾ ಹೈ. ಅವನ ತಂದೆ ಅಲ್ವಾ, ಅವನಿಗೆ ದಯೆ ಬರ್ತದೆ, ದಯೆ ಬರ್ತದೆ. बाप दादा को हर एक बच्चे के ऊपर रहम आता है, तो आपको भी भाई बहनों के ऊपर अभी विशेष रहम दिल. ಈಗ ನಮಗೂ ಏನಾಗಬೇಕು? ಬಾಬನಿಗೆ ಅಯ್ಯೋ ನನ್ನ ಮಕ್ಕಳು ಅಂತ ದಯೆ ಬರ್ತಾ ಇದೆ, ನಮಗೆ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯಂದಿರು ಅಂತ ಹೇಳಿ रहम दिल कल्याणकारी स्वरूप धारण कर सबको संदेश देना. ದಯಾಹೃದಯಿಯಾಗಿ ಕಲ್ಯಾಣಕಾರಿ ಸ್ವರೂಪವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸಹ ಸಂದೇಶವನ್ನು ಕೊಡಿ. ಕಮ್ಸೆ ಕಮ್ ಐಸಾ ತೋ ಉಲಾನ ನಹಿ ದೇವಿ. ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಸಂದೇಶ ಸಿಕ್ಕಿಲ್ಲಲ್ಲ ಅಂತ ಯಾರ್ದು ದೂರು ಉಳಿಯಬಾರದು. ಅವರು ಬರಲಿ ಬಿಡಲಿ, ಕ್ಲಾಸಿಗೆ ಪುರುಷಾರ್ಥ ಮಾಡಲಿ ಬಿಡಲಿ, ಆದರೆ ಗೊತ್ತಾಗಬೇಕು ಅವರಿಗೆ ಪರಮಾತ್ಮ ಬಂದಿದ್ದಾರಂತ ಅನ್ನೋದು ಗೊತ್ತಾಗಬೇಕು. ಎಲ್ಲ ಅವಿನಾಶಿ ಆಸ್ತಿಗೆ ನಾವು ಅಧಿಕಾರಿ ಆಗಬೇಕಂತ ಗೊತ್ತುಪಡಿಸ್ಬೇಕು. ಮುಂದಕ್ಕೆ ಅವರಿಗೆ ಬಿಟ್ಟದ್ದು. ಗೊತ್ತೇ ಆಗಿಲ್ಲ ಅಂತಂದರೆ ನಮ್ಮದು ದೋಷ ಆಗ್ತದೆ. ಯಾರು ಆ ರೀತಿ ನಮ್ಮನ್ನು ದೂರಬಾರದು. ಅಷ್ಟರ ಮಟ್ಟಿಗೆ ಹೊಸ ವರ್ಷಕ್ಕೆ ಏನೇನು ಗಿಫ್ಟ್ ಕೊಡೋಣ ಎಲ್ಲರಿಗೂ? ತಂದೆಯ ಸಂದೇಶದ ಉಡುಗೊರೆ, ಹೊಸ ಜಗತ್ತಿನ ಉಡುಗೊರೆ, ನಮ್ಮ ಹತ್ರ ಏನು ಖಜಾನೆ ಇದೆ, ಗುಣ, ಶಕ್ತಿ, ಸ್ವಮಾನ, ಇದನ್ನು ಒಂದಲ್ಲ ಒಂದು ಅವರಿಗೆ ಉಡುಗೊರೆಯಾಗಿ ಕೊಡಬೇಕು ಹೊಸ ವರ್ಷಕ್ಕೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಹೊಸ ವರ್ಷಕ್ಕೆ ಒಂದು ಉಡುಗೊರೆ. ಇನ್ನೊಂದು ಯಾವುದಂದರು ಬಾಬಾ? ಶುಭಾಶಯ. ಏನು ಶುಭಾಶಯ ಕೊಡ್ತೀರಿ? ಬಾಬಾ ಅಂತಾರೆ ವಿದಾಯಿಕ ಬದಾಯಿ. ಹಳೆ ಸ್ವಭಾವ ಸಂಸ್ಕಾರಕ್ಕೆ ವಿದಾಯ ಕೊಡುವುದೇ ಶುಭಾಶಯ ಅಂತ ಬಾಬಾ ತಿಳಿಸ್ತಾರೆ. आज सभी बच्चे नए वर्ष मनाने के लिए उमंग उत्साह से पहुँच गए हैं. ಇವತ್ತು ಬಾಬಾ ಹೇಳ್ತಾರೆ ಎಲ್ಲರೂ ಹೊಸ ವರ್ಷವನ್ನು ಆಚರಿಸಲಿಕ್ಕೆ ಉಮಂಗ್ ಉತ್ಸಾಹದಿಂದ ಬಂದು ತಲುಪಿದಿರಿ. ಯಾವುದರಲ್ಲಿ ಬಂದು ತಲುಪಿದಿರಿ ಅಂದರು ಬಾಬಾ? ಸಭಿ ಬಚ್ಚೆ ಪ್ಯಾರ್ ಕೆ ವಿಮಾನ ಮೇ ಪಹುಂಚ್ ಗಯೇ ಹೇ. ಎಲ್ಲರೂ ಇವತ್ತು ಪ್ರೀತಿಯ ವಿಮಾನ ಹತ್ತಿ ಬಂದು ತಲುಪಿದಿರಿ. ಬಾಪ್ ದಾದಾ ಏಕೇಕ ಬಚ್ಚೆ ಕೋ ದೇಖ ಕ್ಯಾ ಗೀತ್ ಗಾತೆ ಹೇ. ಎಲ್ಲ ಮಕ್ಕಳು ಬಂದದ್ದು ನೋಡಿ ಬಾಬಾ ಯಾವ ಹಾಡು ಹಾಡ್ತಾರೆ? ಯಾವ ಹಾಡು ಹಾಡ್ತಾರೆ? ಬಾಬನ ಹಾಡು ಯಾವುದು? ವಾ ಬಚ್ಚೆ ವಾ, ವಾ ಬಚ್ಚೆ ವಾ. जो पहली बारी भी आए ही उन्हों को भी बाप दादा कह रहे ही ಫಸ್ಟ್ ಬಾರಿ, ಮೊದಲನೇ ಬಾರಿ ಬಾಬರು ಮಿಲ್ನಕ್ಕಂತ ಮಧುವನಕ್ಕೆ ಬಂದಿರ್ತಾರಲ್ವ, ಅವರಿಗೆ ಬಾಬಾ ಏನಂತಾರೆ? ತುಮ್ ಲಕ್ಕಿ ಹೋ. ನೆಕ್ಸ್ಟ್ ಏನಂತಾರೆ ಬಾಬಾ? समय के समाप्त होने के पहले बाप के बन गए हो. ಸಮಯ ಸಮಾಪ್ತಿಯಾಗುವುದಕ್ಕಿಂತ ಮೊದಲೇ
ಬಾಬನ ಮಗುವಾಗಿದ್ದೀರಿ, ನೀವು ಲಕ್ಕಿ ಇದ್ದೀರಿ. ನಯ ಬಚ್ಚೋಂಕೋ ಬಾಪ್ತಾದ ಪದಂ ಪದಂ ಗುಣ ಲಕ್ಕಿ ಬನ್ನೇಕಿ ಮುಬಾರಕ್ ದೇ ರಹೇ ಹಿ. ಎಷ್ಟು ಅದೃಷ್ಟಶಾಲಿಗಳು. ಪದಮ ಪದಮ ಪಟ್ಟಿನಷ್ಟು ಬಾಬಾ ಶುಭಾಶಯವನ್ನು ಕೊಡ್ತಿದ್ದಾರೆ. ಆಜ್ಕಲ್ ಬಾಪ್ತಾದ ಏಕ ಬಾತ್ ಸಭಿ ಬಚ್ಚೋ ಮೇ ದೇಖ್ನೆ ಚಾತೆ ಹಿ, ಜಾನ್ತೆ ಹೋ ಕೌನ್ಸಿ. ಎಲ್ಲ ಮಕ್ಕಳಲ್ಲಿ ಒಂದು ಮಾತನ್ನು ನಾನಿವತ್ತು ನೋಡಲಿಕ್ಕೆ ಬಯಸ್ತಿದ್ದೀನಿ. ಯಾವ ಮಾತಂತ ಗೊತ್ತಾ? ಕೇಳ್ತಾರೆ ಬಾಬಾ. ಜೈಸೆ ಹರೇಕಕ್ಕೆ ದಿಲ್ ಮೇ ಉಮಂಗ ಹೇನ, ಎಲ್ಲರ ದಿಲ್ಲಲ್ಲಿ ಏನಿದೆ? ಉಮಂಗಿದೆ. ಲಕ್ಷ್ಯ ಏನಿದೆ? ಗುರಿ ಏನು ನಮ್ಮದು? हम बाप समान बनने वाले ही है, बनेंगे नहीं, बनने वाले ही है. तो जैसे लक्ष्य है, अभी बाप दादा लक्ष्य के साथ लक्षण भी देखने चाहते हैं. ಒಂದು ಮಾತು ನಾನಿವತ್ತು ನೋಡಲಿಕ್ಕೆ ಬಯಸ್ತಿದ್ದೀನಿ ನನ್ನ ಮಕ್ಕಳಿಂದ. ಏನಂತಾರೆ ಬಾಬಾ? ಚಂದ ಲಕ್ಷ್ಯ ಇಟ್ಕೊಂಡಿದ್ದೀರಿ, ತಂದೆಯ ಸಮಾನ ನಾನು ಆಗಲೇಬೇಕು, ಆಗೇ ಆಗ್ತೀನಿ ಅಂದ ಮೇಲೆ ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣವನ್ನು ಬಾಬಾ ನೋಡಲಿಕ್ಕೆ ಬಯಸ್ತಿದ್ದಾರೆ. ಜೈಸೆ ಸಮಾನ ಬನ್ನಕ್ಕೆ ಲಕ್ಷ್ಯ ಹೇ, ಐಸೆ ಸಮಾನ ಬನ್ನಕ್ಕೆ ಲಕ್ಷಣ ಬಿ ಹೋ. ತಂದೆಯ ಸಮಾನ ಆಗಬೇಕಂತ ಲಕ್ಷ್ಯ ಇಟ್ಕೊಂಡಿದ್ದೀವಿ, ಜೊತೆಗೆ ಲಕ್ಷಣನೂ ಸಹಿತ ಇರಬೇಕು. ಅಭಿ ಲಕ್ಷ್ಯ ಬಹುತ್ ಊಂಚಾ ಹೇ, ಲಕ್ಷಣ ಪರ ವಿಶೇಷ ಅಟೆನ್ಷನ್ ದೇನಾ ಹೇ. ಲಕ್ಷ್ಯ ಶ್ರೇಷ್ಠ ಇದೆ, ಗುರಿ ಶ್ರೇಷ್ಠ ಇದೆ. ಆ ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣದ ಕಡೆಗೆ ಗಮನವನ್ನು ಹರಿಸಿರಿ. ಸಮಾನ್ ಜಿतना ಬಡಾ ಲಕ್ಷ್ಯ ಉतना ಹಿ ಬಡಾ ಲಕ್ಷಣ ಹೋ. ಲಕ್ಷ್ಯ ಯಾವುದು? ಬಾಪ್ ಸಮಾನ್. ಬಾಬಾ ಅಂತಾರೆ ಎಷ್ಟು ಶ್ರೇಷ್ಠವಾದ ಲಕ್ಷ್ಯ ಇಟ್ಕೊಂಡಿದ್ದೀವಿ, ಲಕ್ಷಣನೂ ಸಹಿತ ಶ್ರೇಷ್ಠ ಲಕ್ಷಣ ಇರಬೇಕು. ಅಭಿ ಕೊಯ್ ಬಚ್ಚೆ ಲಕ್ಷಣ ಧಾರಣ ಕರ್ನಾ ಚಾತೆ ಹಿ. ಕೆಲವು ಮಕ್ಕಳು ಲಕ್ಷಣವನ್ನು ಧಾರಣೆ ಮಾಡಲಿಕ್ಕೆ ಬಯಸ್ತಾರೆ. ಬೀಚ್ ಬೀಚ್ ಮೇ ಫಿರ್ ಭಿ ಕಹ ದೇತೆ ಚಾತೆ ಬಹುತ್ ಹೇ, ಲೇಕಿನ್ ಇಲ್ಲ ನಾನು ಹಿಂಗೆ ಚೇಂಜ್ ಆಗಬೇಕಂತಿದ್ದೀನಿ, ಚೇಂಜ್ ಆಗಬೇಕಂತಿದ್ದೀನಿ. ಚಾತೆ ಬಹುತ್ ಹೇ ಲೇಕಿನ್ ಕ್ಯಾ, ಲೇಕಿನ್ ನಿಖಲ್ ಜಾಯ್. ಬಾಬಾ ಅಂತಾರೆ ಮತ್ತೆ ಪುನಃ ಅದು ಹೊರ ಬರ್ತದೆ ಅಲ್ವಾ? ಇಷ್ಟಪಡ್ತೀವಿ ಆದರೆ ಮತ್ತೆ ಪುನಃ ಹೊರ ಬರ್ತದೆ. ಬಾಬಾ ಒಂದು ಮಾತಂತಾರೆ, ಆ್ಯಕ್ಚುಲಿ ಕೆಲವೊಮ್ಮೆ ನಮಗೆ ಸಿಟ್ಟು ಬಂತಂತ ತಿಳ್ಕೋಣ, ನನಗೆ ಗೊತ್ತಾಗ್ಬಿಡ್ತದೆ ಕೂಡಲೇ ವಿದಿನ್ ಸೆಕೆಂಡ್ ಗೊತ್ತಾಗ್ತದೆ, ಅಯ್ಯೋ ನಾನು ಈ ರೀತಿ ಸಿಟ್ಟು ಮಾಡಬಾರ್ದು. ಅಷ್ಟೊತ್ತಿಗೆ ಮತ್ತೊಬ್ಬರು ಹೇಳ್ತಾರೆ ಸಮಜಾತೆ, ಇಲ್ಲ ಈ ರೀತಿ ಸಿಟ್ಟು ಮಾಡಬೇಡ್ರಿ. ಅಷ್ಟೊತ್ತಿಗೆ ನನಗೂ ಅನಿಸ್ತದೆ. ಅಷ್ಟೊತ್ತಿಗೆ ಏನು ಮಾಡ್ತೀನಿ ನಾನು? ದಬ್ಬತೆ ಒಳಗಡೆ ಅದನ್ನು ಏನು ಮಾಡ್ತೀವಿ? ಹತ್ತಿಕ್ಕಿಟ್ಟು ಬಿಡ್ತೀವಿ. ಅಷ್ಟೊತ್ತಿಗೆ ಸಮಯ ಬಂದಾಗ ಹತ್ತಿಕ್ಕಲ್ಪಟ್ಟಂಥ ಸಂಸ್ಕಾರ ಪುನಃ ಏನಾಗ್ತದೆ? ಮೇಲೆ ಬರ್ತದೆ. ಅದಕ್ಕೆ ಏನು ಮಾಡ್ಬೇಕಂತಾರೆ ಬಾಬಾ? ಆ ಸಂಸ್ಕಾರವನ್ನು ದಬಾನ ನಹಿ, ಸಂಸ್ಕಾರವನ್ನು ಸುಟ್ಟು ಭಸ್ಮ ಮಾಡಿರಿ. ಅದಕ್ಕೆ ತಪಸ್ಸು ಬೇಕು. ಅದಕ್ಕೋಸ್ಕರ ಬೀಚ್ ಬೀಚ್ ಮೇ ಫಿರ್ ಭಿ ಕಹ ದೇತೆ ಚಾತೆ ಬಹುತ್ ಹೇ, ಹಾಂ ನಾನು ಹಿಂಗಿರಬೇಕು ಹಂಗಿರ್ಬೇಕು ಬಹುತ್ ಹೇ, ಲೇಕಿನ್ ನಿಕಲ್ ಜಾಯ್, लेकिन निकल जाए आपकी चलन और चेहरा दूर से ही. जितना बड़ा लक्ष्य है इतना लक्षण चेहरे से दिखाई दे, चलन से दिखाई दे. ಎಷ್ಟು ಶ್ರೇಷ್ಠವಾದ ಗುರಿಯನ್ನು ಇಟ್ಕೊಂಡಿದ್ದೀವೋ ಅದಕ್ಕೆ ತಕ್ಕಂತೆ ಲಕ್ಷಣ ನಮ್ಮ ಮುಖಮಂಡಲದಲ್ಲಿ ಕಾಣಬೇಕು, ನಮ್ಮ ಚಲನವಲನದಲ್ಲಿ ಕಾಣಬೇಕು ಅಂತ ಬಾಬಾ ತಿಳಿಸ್ತಾರೆ. ಇದೊಂದು ಬಾಬಂದು ಸಣ್ಣ ಆಸೆ. ಜೈಸೆ ಆಪ ಪಾಲೆ ದೇಹಾಭಿಮಾನ ಮೇತೆ, ಮೊದಲು ಹೆಂಗಿದ್ದೆವು? ಫುಲ್ ಬಾಡಿ ಕಾನ್ಷಿಯಸ್ನೆಸ್, ದೇಹಾಭಿಮಾನದಲ್ಲಿದ್ದೆವು. ಜब ದೇಹಾಭಿಮಾನ ಮೇತೆ तो ದೇಹಾಭಿಮಾನಕ್ಕೆ ನ್ಯಾಚುರಲ್ ನೇಚರ್ ಥಿ. ದೇಹಾಭಿಮಾನದಲ್ಲಿದ್ದಾಗ ಸಹಜವಾದ ದೇಹಾಭಿಮಾನದ ಎಲ್ಲ ಲಕ್ಷಣ ಕಂಡುಬರ್ತಿತ್ತು. ದೇಹಾಭಿಮಾನದ ಲಕ್ಷಣ ಕಬಿ ಪುರುಷಾರ್ಥ ಕಿಯಾ ಕ್ಯಾ? ದೇಹಾಭಿಮಾನದ ಲಕ್ಷಣಕ್ಕೆ ತಕ್ಕಂತೆ ಇರಬೇಕಂತೇನು ಪುರುಷಾರ್ಥ ಮಾಡಿದ್ದೀವ? ದೇಹಾಭಿಮಾನ ಆವೆ ನೇಚರ್ ನ್ಯಾಚುರಲ್ ದೇಹಾಭಿಮಾನ ರಹ. ದೇಹಾಭಿಮಾನದಲ್ಲಿದ್ದಾಗ ನ್ಯಾಚುರಲ್ ನೇಚರ್, ಸಿಟ್ಟು ಮಾಡೋದು ನ್ಯಾಚುರಲ್,
ಒದರಾಡೋದು ನ್ಯಾಚುರಲ್, ಈರ್ಷ್ಯೆ ಪಡೋದು ನ್ಯಾಚುರಲ್ಲು. ಯಾವಾಗ? ದೇಹಾಭಿಮಾನ. ದೇಹಾಭಿಮಾನದಲ್ಲಿದ್ದಾಗ ನ್ಯಾಚುರಲ್ ನೇಚರ್. ಆದ ಕಲ್ಪ ಪುರುಷಾರ್ಥ ನೈಕಿಯ. ನಾನು ಭಯದಲ್ಲಿರಬೇಕು, ಚಿಂತೆಯಲ್ಲಿರಬೇಕು, ನಾನು ಸಿಟ್ಟು ಮಾಡ್ತಾ ಇರಬೇಕು, ಏನು ಅರ್ಧ ಕಲ್ಪ ಪುರುಷಾರ್ಥ ಮಾಡಿದ್ದೀರಾ ಹಿಂಗಿರ್ಬೇಕು ಹಿಂಗಿರ್ಬೇಕಂತ? ಏನಿಲ್ಲ. ದೇಹಾಭಿಮಾನದಲ್ಲಿದ್ದೆವು, ನ್ಯಾಚುರಲ್ ಆಗಿ ಚಿಂತೆ, ಭಯ, ದುಃಖ, ಅಶಾಂತಿ, ಜಗಳ, ಒದರಾಡೋದು, ಭಯಲ್ಲಿ ಇದ್ದೇವೆ ನಾವು. ಐಸೇಹಿ ದೇಹಾಭಿಮಾನದಲ್ಲಿದ್ದಾಗ ಅವೆಲ್ಲ ನೇಚರ್ ಎಷ್ಟು ನ್ಯಾಚುರಲು. ಐಸೇಹಿ ಹೇಳಿ ಮುಂದಿನ ವಾಕ್ಯ. ದೇಹಿ ಅಭಿಮಾನಿ ಬನ್ನೆ ಕಿ ನೇಚರ್ ನ್ಯಾಚುರಲ್ ಹೋ. ಈಗ ಬಾಬಾ ನಮಗೆ ಆತ್ಮಜ್ಞಾನ ಕೊಟ್ಟರು, ಕರೆಕ್ಟ್ ಅರ್ಥ ಆಗಿದೆ. ಈಗ ಹೆಂಗಿರೋಣ? ಆತ್ಮಾಭಿಮಾನಿಯಾಗಿರೋಣ. ನ್ಯಾಚುರಲ್ ನೇಚರ್ ಅದು. ಆತ್ಮಾಭಿಮಾನಿಯಾಗಿದ್ದರೆ ನ್ಯಾಚುರಲ್ ನೇಚರ್. ಆತ್ಮನ ನ್ಯಾಚುರಲ್ ನೇಚರ್ ಯಾವುದು? ಅದು ಶಾಂತ ಸ್ವರೂಪ, ಅದು ಪವಿತ್ರ ಸ್ವರೂಪ, ಅದು ಜ್ಞಾನ ಸ್ವರೂಪ, ಅದು ಆನಂದ ಸ್ವರೂಪ, ಸುಖ ಸ್ವರೂಪ, ಅದು ಶಕ್ತಿ ಸ್ವರೂಪ, ಪ್ರೇಮ ಸ್ವರೂಪ, ನ್ಯಾಚುರಲ್ ನೇಚರ್. ಆತ್ಮಾಭಿಮಾನಿಯಾಗಿದ್ದರೆ ಮುಗೀತು, ನ್ಯಾಚುರಲ್ ನೇಚರ್. बाबा अंतर जब देहाभिमान की नेचर नेचुरल रही, कभी याद आता है ದೇಹಾಭಿಮಾನ में आ जाऊं ये पुरुषार्थ किया. ನಾನು ದೇಹಾಭಿಮಾನದಲ್ಲಿ ಬರಬೇಕಂತ ಹೇಳ್ಕೊಂಡು ಪುರುಷಾರ್ಥ ಮಾಡಿದ್ದೀವ? ಎಷ್ಟು ನ್ಯಾಚುರಲ್. अभी भी देहाभिमान और देही अभिमान, तो देही अभिमानी बनने में भी मेहनत क्यों? ದೇಹಾಭಿಮಾನಿ ಎಷ್ಟು ಸುಲಭದಲ್ಲಿ ಬಂದೆವು, ಬಾಬಾಂತರಿಗೆ ದೇಹಿ ಅಭಿಮಾನಿ ಆಗಲಿಕ್ಕೆ ಕಷ್ಟ ಯಾಕೆ, मेहनत ಯಾಕೆ? क्योंकि बाप दादा के पास समाचार आते हैं. ಬಾಬಾ ಹೇಳ್ತಾರೆ, ನನ್ನ ಹತ್ರ ಬೇರೆ ಬೇರೆ ಸಮಾಚಾರ ಬರ್ತಾ ಇರ್ತದೆ. ಯಾವ ಸಮಾಚಾರ? कभी कभी देहाभिमान को मिटाने की मेहनत करनी पड़ती है. ಬಾಬಾ, ನಾನು ಕೆಲವೊಮ್ಮೆ ದೇಹಾಭಿಮಾನ ದೂರ ಮಾಡಲಿಕ್ಕೋಸ್ಕರ ಭಾಳ ಪರಿಶ್ರಮ ಪಡ್ತಿದ್ದೀನಿ. ಮೊದಲೇ ಅಂದರು ಬಾಬಾ, ದೇಹಾಭಿಮಾನದಲ್ಲಿ ಬರಲಿಕ್ಕೇನು ಪರಿಶ್ರಮ ಪಟ್ಟಿಲ್ಲ, ಈಗ ದೇಹಾಭಿಮಾನಿ ಆಗಲಿಕ್ಕೆ ಪರಿಶ್ರಮನ. ದೇಹಾಭಿಮಾನವನ್ನು ದೂರ ಮಾಡಲಿಕ್ಕೆ ಮೆಹನತ. ಈಗ ಜಬ್ ದೇಹಾಭಿಮಾನ ನ್ಯಾಚುರಲ್ ರಹಾ, ದೇಹಿ ಅಭಿಮಾನಿ ಮೇ ಮೆಹನತ್ ಕ್ಯೋ? ದೇಹಾಭಿಮಾನದಲ್ಲಿರೋದು ನ್ಯಾಚುರಲ್ ಇತ್ತು, ಆತ್ಮಾಭಿಮಾನಿ ಆಗೋದು ಯಾಕೆ ಪರಿಶ್ರಮ? तो बाप दादा को बच्चों की मेहनत अच्छी नहीं लगती. ನೀವು ಒದ್ದಾಡೋದು ನನಗೆ ಹಿಡ್ಸಂಗಿಲ್ಲ ಅಂತಾರೆ ಬಾಬಾ, ನನಗಿಷ್ಟ ಆಗೋದಿಲ್ಲ. ಚೆಂದ ನ್ಯಾಚುರಲ್ ಆಗಿ ಆತ್ಮಾಭಿಮಾನಿಯಾಗಿ ಚೆಂದ ಇರಬೇಕು. ಮೆಹನತ್ ಮಾಡೋದು ನನಗೆ ನೋಡ್ಲಿಕ್ಕೆ ಆಗಂಗಿಲ್ಲ. मेहनत मुक्त बन जाए, नेचुरल नेचर बन जाए, इसको कहा जाता है लक्ष्य और लक्षण समान. ಆತ್ಮಾಭಿಮಾನಿಯಾಗಿದ್ದುಕೊಂಡು ಆತ್ಮಾಭಿಮಾನಿಯ ನೇಚರನ್ನು ನ್ಯಾಚುರಲ್ ಆಗಿರಿಸಿ ಮೆಹನತ್ ಮುಕ್ತ ಆಗುವುದೇ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಂಡಂತೆ. ಫಿರ್ ಆಪ್ ದೇಖೋ, ನೆಕ್ಸ್ಟ್ ನೋಡಿ, ಬಾಪ್ ಸಮಾನ ಬನ್ನ ಬಹುತ್ ಸಹಜ, ನ್ಯಾಚುರಲ್ ಹೋಗ. ಆತ್ಮಾಭಿಮಾನಿ ಆಗೋದು ನ್ಯಾಚುರಲ್ ಮಾಡ್ಕೋಬೇಕು. ಆತ್ಮಾಭಿಮಾನಿಯ ನ್ಯಾಚುರಲ್ ನೇಚರ್ ಬಂತಂತಂದರೆ ತಂದೆಯ ಸಮಾನ ಆಗೋದು ಬಹಳ ಸಹಜ ಮತ್ತು ನ್ಯಾಚುರಲ್. ಫಾರ್ एग्जाम्पल ब्रह्मा बाबा को देखा, इतने बड़े परिवार की जिम्मेवारी होते भी ನ್ಯಾಚುರಲ್ ನೇಚರ್ ದೇಹಿ ಅಭಿಮಾನಿ ಕಿ ರಹಿ. ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತು ಬ್ರಹ್ಮ ಬಾಬನಿಗೆ. ನಿಮ್ಮ ಮನೆಯೊಳಗೆ ಎಷ್ಟು ಜನ ಇದ್ದಾರೆ? ಒಂದು 4-5 ಜನರನ್ನು ಸಂಭಾಲನೆ ಮಾಡಲಿಕ್ಕೆ ನೀವು ನೋಡ್ತೀರಿ. ಬಾಬಾ ಯಜ್ಞದ ಪ್ರಾರಂಭದಲ್ಲಿ ಎಷ್ಟು ಜನರನ್ನು ಸಂಭಾಲನೆ ಮಾಡಬೇಕಿತ್ತು? 350-400 ಜನ. ಎಂಥ ದೊಡ್ಡ ಜಿಮ್ಮೆವಾರಿ ಇದ್ದರೂ ಸಹಿತ ನ್ಯಾಚುರಲ್ ನೇಚರ್ ಆತ್ಮ ಅಭಿಮಾನಿಯಾಗಿದ್ದರು. ಚಾಹೆ ಬಚ್ಚೋಂ ಕೆ ಊಪರ್ ಭಿ ಜಿಮ್ಮೆವಾರಿ ಹೈ, ಮಕ್ಕಳಿಗೂ ಸಹಿತ ಜವಾಬ್ದಾರಿ ಇತ್ತು. ಆದರೆ ಬ್ರಹ್ಮ ಬಾಪಕ್ಕೆ ಆಗೆ वो जिम्मेवारी क्या लगती है? ಬ್ರಹ್ಮ ಬಾಬನ ಜವಾಬ್ದಾರಿಯ ಮುಂದೆ ನಿಮ್ಮ ಜವಾಬ್ದಾರಿ ಏನು ದೊಡ್ಡ ಮಾತು? कोई भी जिम्मेवारी है मानो ಜೂನ್ ಕಿ ಜಿಮ್ಮೆವಾರಿ. ಕೆಲವರಿಗೆ ಒಂದು ಜೂನಿನ ಜವಾಬ್ದಾರಿ ಇರ್ತದೆ,
ಆದರೆ ಬ್ರಹ್ಮ ಬಾಬನ ಜವಾಬ್ದಾರಿಯ ಮುಂದೆ ಇದು ಏನೂ ಅಲ್ಲ. ಕೊಯ್ ಅಫಿಷಿಯಲ್ ಯಜ್ಞ ಕಾರೋಬಾರ್ ಕಿ ಜವಾಬ್ದಾರಿ ಹೈ. ಕೆಲವೇ ಯಜ್ಞದ ಕಾರೋಬಾರದ್ದು ಕೆಲವೆಲ್ಲ ಜವಾಬ್ದಾರಿ ಇರ್ತದೆ. वो जिम्मेवारी ब्रह्मा बाबा के आगे क्या है? ब्रह्मा बाप ने ಶಿವ ಬಾಬಾ ಕಿ ಮದದ್ ಸೆ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಬ್ರಹ್ಮ ಬಾಬಾ ಹೆಂಗೆ ನಿಭಾಯಿಸಿದ್ರು? ಹಂಗಾದ್ರೆ ಮೊದಲನೇದೇನು? ದೇಹಿ ಅಭಿಮಾನಿ. ಬ್ರಹ್ಮ ಬಾಬಾ ಏನಾದರೂ ಮೊದಲನೇ ಲಕ್ಷಣ ಏನು? ದೇಹಿ ಅಭಿಮಾನಿಯ ನ್ಯಾಚುರಲ್ ಆಗಿ ಇಟ್ಕೊಂಡ್ರು. ಇಷ್ಟು ದೊಡ್ಡ ಪರಿವಾರ ಕಿ ಜಿಮ್ಮೆವಾರಿ ಹೋತೆ ಬಿ ನ್ಯಾಚುರಲ್ ನೇಚರ್ ಯಾವುದು? ದೇಹಿ ಅಭಿಮಾನಿ ಕಿ ರಹಿ. ನೆಕ್ಸ್ಟ್ ಇನ್ನೇನಿತ್ತು ಬ್ರಹ್ಮ ಬಾಬನ ಹತ್ರ? ಅಷ್ಟು ದೊಡ್ಡ ಸಂಸಾರವನ್ನು ಸಂಭಾಲನೆ ಮಾಡಬೇಕಾದ್ರೆ ಒಂದು ದೇಹಿ ಅಭಿಮಾನಿ ಸ್ಥಿತಿ, ನ್ಯಾಚುರಲ್ ನೇಚರ್. ಎರಡನೇದು ಶಿವ ಬಾಬಾ ಕಿ ಮದದ್. ಆತ್ಮಾಭಿಮಾನಿ ಆದ ಕೂಡಲೇ ಶಿವ ಬಾಬಾ ಕಿ ಮದದ್ ಸೆ ಪ್ರಾಕ್ಟಿಕಲ್ ಮೇ ದಿಕ್ಕಾಯ. ಎಲ್ಲ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸುವುದು ಬಾಬನ ಸಹಯೋಗದಿಂದ ತೋರಿಸಿದರು. ನೆಕ್ಸ್ಟ್ ಕರಾವನಹಾರ್ ಕರಾ ರಹೇ ಹಿ. ಹಮ್ ಕರನಹಾರ್ ಬನ್ನ ಬಾಪ್ ಸಮಾನ್ ನ್ಯಾರೆ ಅವರು ಪ್ಯಾರೆ ಹಿ. ಬ್ರಹ್ಮ ಬಾಬರವ್ರ ಹತ್ರ ಮೊದಲನೇದು ದೇಹಿ ಅಭಿಮಾನಿಯಾಗಿದ್ದರು, ನ್ಯಾಚುರಲ್ ನೇಚರ್ ಆಯಿತು. ಎರಡನೇದಾಗಿ ಶಿವಬಾಬನ ಮದದಿನ ಪ್ರಾಕ್ಟೀಸ್ ಆಯಿತು. ಮೂರನೇದಾಗಿ ಮಾಡಿಸುವಂಥ ತಂದೆ ಮಾಡಿಸ್ತಿದ್ದಾರೆ. ನಾವು ಮಾಡೋರಷ್ಟೇ ನಿಮಿತ್ತರು. ಎಷ್ಟು ಮಾಡಿದರೂ ನ್ಯಾರ ಮತ್ತು ಪ್ಯಾರ ಅಂಟ್ಕೊಂಡಿರ್ತಿರಲಿಲ್ಲ. ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಮಾಡೋದು ಮತ್ತು ನ್ಯಾರ. ಜವಾಬ್ದಾರಿಯನ್ನು ನಿಭಾಯಿಸುವಾಗ ಏನೇನು ಮಾಡಬೇಕು? ದೇಹಿ ಅಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಿರಬೇಕು. ಶಿವಬಾಬನ ಮದದಿನ ಅನುಭವ ಆಗಬೇಕು ಪ್ರಾಕ್ಟಿಕಲ್ ಆಗಿ. ಮಾಡಿಸುವಂಥ ತಂದೆ ಮಾಡಿಸ್ತಿದ್ದಾರೆ, ನಾವು ಕೇವಲ ಮಾಡೋರಷ್ಟೇ ನಿಮಿತ್ತರು. ಮತ್ತು ತಂದೆಯ ಸಮಾನ ನ್ಯಾರ ಮತ್ತು ಪ್ಯಾರ. ನ್ಯಾರ ಮತ್ತು ಪ್ಯಾರ. तो जब बाप समान बनने चाहते हो तो ಚೆಕ್ ಕರೋ. ಬಾಬಾ ಅಂದರೆ ಮೊದಲೇ ನನಗೆ ಒದ್ದಾಡೋದು ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ಬ್ರಹ್ಮ ಬಾಬಾ ಇದ್ದಂಗಿರಿ ಅಲ್ಲ. ಕೆಲವು ಲಕ್ಷಣ ಹೇಳ್ತಾರೆ ಬಾಬಾ. ಚೆಕ್ ಕರೋ कुछ भी चाहे मनसा चाहे वाचा चाहे कर्मಣ ಡ್ಯೂಟೀಸ್ ಹೈ. ಮನಸ್ಸಿದ್ದು ಕೆಲವು ಡ್ಯೂಟಿ ಇದೆ, ಕರ್ಮಣದಲ್ಲಿ ಕೆಲವು ಡ್ಯೂಟಿ ಇದೆ, ಮಾತಾಡುವಂಥದ್ದು ಕೆಲವು ಡ್ಯೂಟಿ ಇದೆ. लेकिन मैं करनहार हूँ, मैं ट्रस्टी हूँ. करावनहार ಮಾಲಿಕ ಶಿವ ಬಾಬಾ ಹೈ. ಮಾಲಿಕ ಅವನು. ಅವನು ಹೇಳ್ದಂಗೆ ಮಾಡೋದಷ್ಟೇ. ಮಾಡೋರು ನಾವೇ, ಮಾಡಿಸೋನು ಅವನು, ಡೈರೆಕ್ಷನ್ ಕೊಡೋನು ಅವನು, ಶ್ರೀಮತ ಅವಂದು. ನ್ಯಾರ ಪ್ಯಾರ ಎತ್ತುಕೊಂಡು ಮಾಡ್ಕೊಂಡು ಹೋಗೋದು. ಬಾಬಾ ಹೇಳ್ತಿದ್ದಾರೆ, ಮೈ ಕರನಹಾರ್ ಹೂँ, ट्रस्टी हूँ. करावनहार मालिक शिव बाबा है. ये करावनहार का पाठ चलते चलते बच्चों भूल जाते. ಬಾಬನೇ ಮಾಡಿಸ್ತಿದ್ದಾರೆ ಅನ್ನೋದನ್ನು ನಡೀತಾ ನಡೀತಾ ಮಕ್ಕಳು ಏನು ಮಾಡಿಬಿಡ್ತಾರೆ? ಮರ್ತು ಬಿಡ್ತಾರೆ. तो लक्ष्य दोनों को समान बनाना. ಏನು ಲಕ್ಷ್ಯ ಇಟ್ಕೊಂಡಿದ್ದೀವಿ? ಬಾಪ್ ಸಮಾನ್. ಬಾಪ್ ಸಮಾನ್ ಆಗಬೇಕಂದ್ರೆ ಬ್ರಹ್ಮಾಪುರನ ನೋಡಿ. ಹಂಗಾರೆ ಅವರಂಗನೇ ಲಕ್ಷಣ ನಮ್ಮ ಜೀವನದಲ್ಲಿ ಬರಬೇಕು. ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. अब पुराने साल को विदाई देने के साथ ಹಳೆಯ ವರ್ಷಕ್ಕೆ ವಿದಾಯ ಕೊಡೋಣ. ಇಸ್ ಲಕ್ಷ್ಯ ಕೋ ಲಕ್ಷಣ ಮೇಲ್ ಲಾನಾ. ಹೊಸ ವರ್ಷದಲ್ಲಿ ಏನು ಮಾಡೋಣ? ಹಳೆಯ ವರ್ಷಕ್ಕೆ ವಿದಾಯ, ಲಕ್ಷ್ಯವನ್ನು ಲಕ್ಷಣದಲ್ಲಿ ತರೋಣ. ನಯಾ ಸಾಲ್ ತೋ ನಹೀ ಬಾತೆ ಕ್ಯಾ ಕರೋ, ಮಾಯಾ ಆ ಜಾತಿ ಹೈ, ಚಾಹತೆ ನಹೀ ಹೈ लेकिन आ जाती है. ये शब्द, ये संकल्प पुराने वर्ष के साथ इसको भी विदाई दो. ಏನು ಮಾಡೋದು? ಮಾಯೆ ಬರ್ತದೆ, ನನಗಿಂತ ಸಂಕಲ್ಪ ಬರ್ತದೆ, ಬೇಡ ಅಂದರೂ ಬರ್ತದೆ. ಮಾಯೆ ಮಾಯೆ. ಬಾಬಾ ಅಂತಾರೆ, ಹಳೆಯ ವರ್ಷ ಹೋಗುವಾಗ ಮಾಯೆಯನ್ನು ಏನು ಮಾಡಿಬಿಡಿ? ಕಳಿಸಿಬಿಡಿ, ವಿದಾಯ ಕೊಡಿ. ಸಿರ್ಫ್ ಸಾಲ್ಕೋ ವಿದಾಯ ನಹೀ ದೇನಾ. ಬಾಪ್ दादा ने सुनाए था ना, बाप माया भी बाप दादा के पास आती है.
ಅವ್ರು ಕ್ಯಾ ಕೇತಿ ಹೇ, ಮಾಯ ಬಂದು ಬಾಬನ ಹತ್ರ ಮಾತಾಡ್ತದಂತೆ. ಏನು ಹೇಳ್ತದೆ ಬಾಬನ ಹತ್ರ? ಮೈ ತೋ ಸಮಜ್ತಿ ಹೂ ಮೇರೆ ಜಾನೆ ಕಾ ಸಮಯ ಹೇ. ಮಾಯ ಹೇಳ್ತದಂತೆ, ನನಗೆ ಗೊತ್ತಾಗ್ತಾ ಇದೆ ನಾನೀಗ ಬಿಟ್ಟು ಹೋಗುವಂಥ ಸಮಯ ಇದು. ಕೊಯ್ ಕೊಯ್ ಬಚ್ಚೆ ಮೇರಾ ಆಹ್ವಾನ ಕರ್ತಿ, ಮೈ ಕ್ಯಾ ಕರು? ಏನು ಮಾಡೋದು, ಈ ಮಕ್ಕಳೇ ನನ್ನನ್ನು ಆಹ್ವಾನ ಮಾಡ್ತಾರೆ. ನನಗೆ ಗೊತ್ತಾಗಿದೆ ಬಾಬಾ, ನಾನೀಗ ಹೋಗುವಂಥ ಕಾಲ ಬಂದಿದೆ, ನಾನು ಹೋಗಲಿಕ್ಕೆ ತಯಾರಾಗಿದ್ದೀನಿ. ಆದರೆ ಕೆಲವು ಮಕ್ಕಳು ನನ್ನನ್ನು ಆಹ್ವಾನ ಮಾಡ್ತಾರೆ, ನಾನು ಏನು ಮಾಡಲಿ? ಯಾರು ಹೇಳೋದಿದ್ದು? ಮಾಯೆ. ಯಾರ ಜೊತೆಗೆ? ಬಾಬನ ಜೊತೆಗೆ. तो आज विदाई देने के साथ माया के भिन्न भिन्न रूप को भी विदाई देनी है. ಆದ್ದರಿಂದ ಹಳೆಯ ವರ್ಷಕ್ಕೆ ವಿದಾಯ ಕೊಡೋ ಜೊತೆಗೆ ಮಾಯೆಯ ಭಿನ್ನ ಭಿನ್ನ ರೂಪಕ್ಕೂ ಇವತ್ತು ಫುಲ್ಲು ವಿದಾಯ ಕೊಡಬೇಕು. ಏನು ಮಾಡಲಿ, ಮತ್ತೆ ಹಂಗಾಗ್ತಾ ಉಂಟು ಹಿಂಗಾಗ್ತಾ ಉಂಟಂತ ಮಾಯನ್ನು ವೆಲ್ಕಮ್ ಮಾಡ್ದಂಗೆ ಆಗ್ತದೆ. ಮಾಯೆಗೂ ವಿದಾಯ ಕೊಡಿ. ಹಿಮ್ಮತ್ ಹೇ, ಹಿಮ್ಮತ್ ಹೇ, हाथ उठाओ. यस, विदाई देने की हिम्मत है. पीछे वालों को हिम्मत है? पीछे वालों को यस. जिसमें हिम्मत है वह हाथ उठाओ. तो बाप इस हिम्मत की बहुत पदम पदम गुಣ ಬದಾಯಿ ದೇತೆ. ನೀವು ಸಾಹಸದಿಂದ ಕೈ ಎತ್ತಿದಿರಲ್ಲ, ನಿಮಗೆ ಪದಮ ಪದಮ ಪಟ್ಟಿನಷ್ಟು ಏನು ಕೊಡ್ತೀನಿ? ನಾನು ಶುಭಾಶಯ ಕೊಡ್ತೀನಿ. क्यों बाप दादा इस पर जोर दे रहे हैं? क्योंकि आप सभी देख रहे हो दुनिया की हालत जोर से बिगड़ना शुरू हो गई है. ಗೊತ್ತಾಗ್ತಾ ಇದೆಯಾ? ಜಗತ್ತಿನ ಪರಿಸ್ಥಿತಿ ಜೋರಾಗಿ ಕೆಡ್ಲಿಕ್ಕೆ ಶುರುವಾಗಿದೆ. ಜಗತ್ತಿನ ಪರಿಸ್ಥಿತಿ ಜೋರಾಗಿ ಕೆಡಲಿಕ್ಕೆ ಶುರುವಾಗಿದೆ. बाप दादा का ये महावाक्य कुछ समय से चल रहा है, अचानक होना है. ಎಷ್ಟೋ ಸಮಯದಿಂದ ಬಾಬನ ಮಾತು ನಡೀತಾ ಇದೆ, ಅಚಾನಕ್ ಆಗಲಿದೆ. ಅಚಾನಕ್ ಯಾವ ಸಮಯದಲ್ಲಿ ಏನಾದರೂ ಆಗ್ಬೋದು. तो अचानक होना. और अगर बहुत काल का अभ्यास नहीं होगा तो बताओ अचानक के समय अभ्यास की आवश्यकता है. ಈಗ ಅಚಾನಕ್ ಯಾವ ಸಮಯದಲ್ಲಿ ಏನಾರು ಆಗ್ಬಿಡ್ಬೋದು. ಜಗತ್ತಂತೂ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ. ಯಾವ ಸಮಯದಲ್ಲಿ ಏನೂ ಆಗ್ಬೋದು. ಅದಕ್ಕೆ ಬಹಳ ಸಮಯದ ಅಭ್ಯಾಸ ಇತ್ತಂದರೆ ಅಚಾನಕ್ಕಿನ ಸಮಯದಲ್ಲಿ ಆ ಅಭ್ಯಾಸ ನಮಗೆ ಹೆಲ್ಪ್ ಆಗ್ತದೆ. ಭಾಳ ಸಮಯದ ಅಭ್ಯಾಸ ಇತ್ತಂದರೆ ಅಚಾನಕಕ್ಕೆ ಸಮಯ ಅಭ್ಯಾಸಕ್ಕೆ ಅವಶ್ಯಕತೆ ಬರ್ತದೆ. ನಮಗೆ ಇಷ್ಟ ತನಕ ಏನು ಅಭ್ಯಾಸ ಮಾಡದೆ ಲಾಸ್ಟ್ ಅಚಾನಕ್ ಏನಾರು ಆದಾಗನೇ ಅಭ್ಯಾಸ ಮಾಡಿ ಶುರು ಮಾಡಿದರೆ ಆವಾಗ ಆಗಂಗಿಲ್ಲ. ದೇಹ ಹಳೆಯ ಜಗತ್ತನ್ನು ಮರೆತು ಒಬ್ಬ ತಂದೆಯಲ್ಲೇ ಮನಸ್ಸನ್ನು ಇಡಿ. ಇದು ಭಾಳ ಸಮಯದ ಅಭ್ಯಾಸ ಇತ್ತಂದರೆ ಅಚಾನಕ್ ಏನಾದರೂ ಆದರೂ ವಿದಿನ್ ಸೆಕೆಂಡ್ ಏನಾಗ್ತದೆ, ಮನಸ್ಸು ಬಾಬನ ಜೊತೆಗೆ ಏಕಾಗ್ರತೆ ಆಗ್ತದೆ. बहुत समय का अभ्यास नहीं होगा तो बताओ ಏನಾಗ್ತದೆ? ಅಭಿ ಅಭಿ ದೇಖೋ ಬಾಪ್ ದಾದಾನೆ ಹೋಮ್ವರ್ಕ್ ದಿಯಾ. ಕಳೆದ ಭಾನುವಾರದ ಮುರಳಿಯಲ್ಲಿ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ದಿನಕ್ಕೆ ಎಷ್ಟು ಬಾರಿ ಅಶರೀರಿ ಅನುಭವ ಮಾಡಿರಿ, ಪರಿಷ್ಠಾ ಅನುಭವ ಮಾಡಿರಿ, ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗಿರಿ. ಎಷ್ಟು ಬಾರಿ ದಿನಕ್ಕೆ ಪ್ರಾಕ್ಟೀಸ್ ಮಾಡಬೇಕು? 10 ಬಾರಿ ಅಶರೀರಿ, 12 ಬಾರಿ ಅಶರೀರಿ, 12 ಬಾರಿ ಫರಿಷ್ಠಾ. 12 ಎಷ್ಟಾಯಿತು? 24 ಬಾರಿ. ಬಾಬಾ ಅಂತಾರೆ, ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ ತಮಗೆ 10 ಮಿನಿಟ್, ಟೋಟಲ್ 24 ಬಾರಿ. ಎಷ್ಟು ಬಾರಿ? 24 ಬಾರಿ, 10 ನಿಮಿಷ, 24 बारी 10-10 मिनट का होमवर्क दिया तो कई बच्चों को मुश्किल हो रहा है. ಕೆಲವು ಮಕ್ಕಳಿಗೆ ಹೋಮ್ವರ್ಕ್ ಭಾಳ ಕಷ್ಟ ಆಗಿದೆ. तो सोचो अगर 10 मिनट अभ्यास का नहीं हो सकता, ನಿಮಗೆ 10 ನಿಮಿಷ ಅಭ್ಯಾಸ ಮಾಡಲಿಕ್ಕಾಗಿಲ್ಲ ಅಂದರೆ ಅಚಾನಕ್ में उस समय क्या करेंगे? ಅಚಾನಕ್ ಸಮಯದಲ್ಲಿ ಏನು ಮಾಡ್ತೀರಿ? ಒಂದು 10 ನಿಮಿಷನೋ ದೇಹದ ಜಗತ್ತು, ಸಂಸಾರ, ಸಂಬಂಧ, ವಸ್ತುಗಳು ಎಲ್ಲದರಿಂದ ಮನಸ್ಸು ಬುದ್ಧಿಯನ್ನು ವಿತ್ಡ್ರಾ ಮಾಡಿಕೊಂಡು ನನ್ನ ಆತ್ಮ ನನ್ನ ತಂದೆಯ ಬಳಿಯಲ್ಲಿದ್ದೀನಿ,
ಒಂದು ಸೆಕೆಂಡಿಗೆ ಡಿಟ್ಯಾಚ್ ಆಗಬೇಕು, ಒಂದು ಸೆಕೆಂಡಿಗೆ ಬಾಬನ ಜೊತೆ ಪ್ಯಾರ್ ಆಗಿಬಿಡ್ಬೇಕು. ಇದು ಬೇಕಲ್ಲ. ಬಾಬಾ ಹೇಳ್ತಾರೆ, ಇಲ್ಲ ಅಂತಿಮ ಸಮಯದಲ್ಲಿ ಏನು ಮಾಡೋಣ, ಬಾಪ್ತಾದ ಜಾನ್ತೆ ಹಿ 24 ಬಾರಿ ಬಿ ಕೈಯೊಂಕೋ ಸಮಯ ತೋಡ ಕಮ್ಮಿ. 24 ಬಾರಿ ಮಾಡಲಿಕ್ಕೆ ಮಕ್ಕಳಿಗೆ ಸಮಯ ಕಡಿಮೆ ಸಿಗ್ತದೆ. ಬಾಪ್ತಾದಾನೆ ಟ್ರಯಲ್ ಕಿ 10 ಮಿನಿಟ್ ಏಕಿ ಸ್ಮೃತಿ ಮೇ 10 ನಿಮಿಷ ಒಂದೇ ಸ್ಮೃತಿಯಲ್ಲಿ ಜब चाहे जैसे चाहे वैसे कर सकते. 10 ನಿಮಿಷ ಒಂದೇ ಸ್ಥಿತಿಯಲ್ಲಿ, ಯಾವಾಗ ಬೇಕು ಆವಾಗ, ಎಷ್ಟೊತ್ತು ಬೇಕು ಅಷ್ಟೊತ್ತು. 10 ನಿಮಿಷ ಅಂದರೆ 10 ನಿಮಿಷ. ಬಾಬಾ ಹೇಳ್ತಾರೆ ಸ್ಥಿತ ಆಗಬೇಕು. बाप दादा नहीं कहते अभी भी 10 मिनट करो. अच्छा नहीं हो सकता, जिसको हो सकता है वो करे. अगर नहीं हो सकता है तो 5 मिनट करो. ಓ ಎಷ್ಟು ಬಾಬಾ ಕನ್ಸೆಷನ್ ಕೊಡೋದು ಎಷ್ಟು ಹೇಳಿ. ಬಾಬಾ 10 ನಿಮಿಷ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ, ಪಡಕ್ಕಂತ ಹೋಗ್ಬಿಡ್ತೀವಲ್ಲ. 10 ನಿಮಿಷ ಕೂತ್ಕೊಳ್ಳಿಕ್ಕೆ ಆಗಂಗಿಲ್ಲ ಬಾಬಾ ಅನ್ನೋರಿಗೆ ಬಾಬಾ ಪುನಃ ಏನಂತಾರೆ, ಬೇಡ 5 ನಿಮಿಷ ಕೂತ್ಕೊಳ್ಳಿ, 5 मिनट करो. 5 मिनट से धीरे धीरे 6 मिनट, धीरे धीरे 7 मिनट बढ़ा सको उसका उतनी ट्रयल का. ಮೊದಲು 5 ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಮೆಲ್ಲ 6 ನಿಮಿಷ ಕೂತ್ಕೊಳ್ಳಿ, ಅಭ್ಯಾಸ ಮಾಡ್ತಾ ಮಾಡ್ತಾ 7 ನಿಮಿಷ ಕೂತ್ಕೊಳ್ಳಿ, ಅಭ್ಯಾಸ ಆಗ್ತಾ ಆಗ್ತಾ ವೃತ್ತಿ ಮಾಡಿ 10 ನಿಮಿಷ ಕೂತ್ಕೊಳ್ಬೇಕು. ಎಷ್ಟು ಬಾರಿ? 24 बारी. बाबा अंतर बाप दादा खुद ही कह दिया है, इसमें ऐसी बात नहीं है. अगर 10 मिनट ज़्यादा टाइम लगता तो चलो 8 मिनट भी करो, 9 मिनट भी करो. जितना ज़्यादा कर सको उतनी आदत डालो. ಜಾಸ್ತಿ ಮಾಡಿದಷ್ಟು ನಿಮಗೆ ಅಭ್ಯಾಸ ಚಲೋ ಆಗ್ತದೆ. ಇಲ್ಲ 10 ನಿಮಿಷ ಆಗೋದಿಲ್ಲ ಅಂದರೆ 8 ನಿಮಿಷ ಮಾಡಿ ಅಥವಾ 9 ನಿಮಿಷ ಮಾಡಿ. बहुत काल का वरदान प्रैक्टिकल में अभी कर सकते हैं. ಬಹಳ ಸಮಯದ ಅಭ್ಯಾಸ ಅಂತಿಮದಲ್ಲಿ ಹೆಲ್ಪ್ ಆಗ್ತದೆ. ಆ ಬಹಳ ಸಮಯದ ಅಭ್ಯಾಸ ಈಗ ನಾವು ಮಾಡಲು ಸಾಧ್ಯ. अगर अभी बहुत काल का अभ्यास नहीं होगा, अभी के बहुत काल के पुरुषार्थ की जो प्राप्ति है आधा कल्प की, उस बहुत काल में फर्क पड़ जाएगा. तो जितना हो सकता उतना बाप दादा ने छुट्टी दे दी. ಎಷ್ಟಾಗ್ತದಷ್ಟು ಬಾಬಾ ಏನು ಮಾಡಿದ್ದಾರೆ, ಚುಟ್ಟಿ ಕೊಟ್ಟಿದ್ದಾರೆ. 10 ಇಲ್ಲ ಅಂದರೆ ಏನು ಮಾಡಿ, 5 ನಿಮಿಷ ಮಾಡಿ. ಸ್ಲೋ ಅಭ್ಯಾಸ ಮಾಡ್ತಾ ಮಾಡ್ತಾ 6 ನಿಮಿಷ ಮಾಡಿ. ನಾನು ಬೇಕಾದಷ್ಟು छुट्टी ಕೊಟ್ಟಿನಿ ಅಂತಾರೆ ಬಾಬಾ. 5 मिनट से ज़्यादा करो, 10 मिनट नहीं हो सकता है तो 7 मिनट करो, 8 मिनट करो, 5 मिनट की भी छुट्टी है. 5 ನಿಮಿಷ ಕೊಟ್ಟರು ಓಕೆ, 5 ನಿಮಿಷ ಕೂತ್ಕೊಂಡ್ರು ಓಕೆ. लेकिन अगर कोई भी समय 10 मिनट होता अच्छा है. ಒಮ್ಮೆ ಕುಂತರೆ 10 ನಿಮಿಷ ಕೂತ್ಕೋಬೇಕು, ಅದು ಬಹಳ ಒಳ್ಳೆಯದು ಅಂತಾರೆ ಬಾಬಾ. ಐಸಾ ಸಮಯ ಆಯೇಗಾ, ಮುಂದಕ್ಕೆ ಇಂಥ ಸಮಯ ಬರಲಿದೆ, जो आप लोगों को खुद अपने लिए और विश्व के लिए भी किरणें देनी पड़ेगी. ಮುಂದಕ್ಕೆ ಇಂಥ ಸಮಯ ಬರಲಿದೆ, ನನಗೂ ಕಿರಣ ಬರಬೇಕು, ಜಗತ್ತಿನ ಜನರಿಗೂ ಕಿರಣವನ್ನು ಕೊಡಬೇಕಾಗ್ತದೆ. इसलिए बाप दादा छुट्टी देते. जितना ज़्यादा समय कर सको उतना प्रैक्टिस करो. ನಿಮಗೆ ಜಾಸ್ತಿ ಸಮಯ ಎಷ್ಟು ಅಭ್ಯಾಸ ಮಾಡಲಿಕ್ಕಾಗ್ತದೋ ಮಾಡಿ. ಯಾಕಂದರೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ನಮಗೆ ನಾವೇ ಕಿರಣ ಅಲ್ಲ, ಜಗತ್ತಿಗೆ ಕಿರಣವನ್ನು ಕೊಡಬೇಕಾಗ್ತದೆ. ಅಭಿ ಕಾ ಬಹುತ್ ಸಮಯ ಭವಿಷ್ಯ ಕಾ ಆಧಾರ. ಈಗ ಭಾಳ ಸಮಯ ಆ ರೀತಿ ಕುಂತ ಅಭ್ಯಾಸ ಮಾಡಿದರೆ ಭವಿಷ್ಯದ ಆಧಾರ. ठीक है, मुश्किल लगता है, मुश्किल लगता है, हाँ कोई बात नहीं, अभी तो कोई हर्जा नहीं है. बाप को सुनाया, ये बहुत अच्छा किया, क्योंकि मानो 10 मिनट बैठ नहीं सकते, सोच में ही चले जाए. 10 ನಿಮಿಷ ಕೂತ್ಕೊಂಡಿವಿ, 10 ನಿಮಿಷ ಬರೀ ಯೋಚನೆಯಲ್ಲೇ ಹೋಗ್ಬಿಡ್ತಾ. 5 ಮಿನಿಟ್ ಬಿ ಗಯೆ, 5 ನಿಮಿಷ ಹೋಗ್ಬಿಡ್ತು ಯಾವುದರಲ್ಲಿ, ಏನೇನೋ ಯೋಚನೆಯಲ್ಲಿ ಹೋಯ್ತು. इसलिए बाप दादा कहते कम से कम
5 ಮಿನಿಟ್ ಸೇ ಕಮ್ ನಹಿ ಕರ್ನಾ. ಕೆಲವೊಮ್ಮೆ ಕುಂತ ಕೂಡಲೇ ಅದಿದು ಆಲೋಚನೆ ಸ್ಟಾಪ್ ಮಾಡಲಿಕ್ಕೆ ಟೈಮ್ ಹಿಡಿತದೆ. ಅದಕ್ಕೆ 5 ನಿಮಿಷಕ್ಕಿಂತ ಕಡಿಮೆ ನಡೆಯಂಗಿಲ್ಲ. ಜಿತ್ತನ ಬಡ ಸಕೋ ಉತ್ತನ ಬಡ. ಎಷ್ಟು ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗ್ತದೋ ಅಷ್ಟು ಜಾಸ್ತಿ ಕೂತ್ಕೊಳ್ಳಿ. ಟೀಕ್ ಹೇ? ಸ್ಪಷ್ಟ ಹೂವಾ? ಸ್ಪಷ್ಟ ಆಯ್ತಾ? क्योंकि बाप दादा हर एक को बहुत ಶ್ರೇಷ್ಠ ಸ್ವರೂಪ ಮೇ देखते हैं. ಪ್ರತಿಯೊಂದು ಮಕ್ಕಳನ್ನು ಬಾಬಾ ಶ್ರೇಷ್ಠ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ಬಾಪ್ ದಾದಾ ने इसकी निशानी हर एक बच्चे को कितने समान दिए हैं. ಪ್ರತಿಯೊಂದು ಮಕ್ಕಳಿಗೂ ಸಹಿತ ಬಾಬಾ ಎಷ್ಟು ಸಮಾನವನ್ನು ಕೊಟ್ಟಿದ್ದಾರೆ, ಎಷ್ಟು ಸಮಾನ ಕೊಟ್ಟಿದ್ದಾರೆ ಪ್ರತಿಯೊಂದು ಮಕ್ಕಳಿಗೂ. ಹೇಳಿ, ಈ ತಿಂಗಳ ಸಮಾನ ಏನೇನು ಕೊಟ್ಟಿದ್ದಾರೆ ಬಾಬಾ? ನನ್ನ ಆತ್ಮ ಪವಿತ್ರ ದೇವ, ನಾನು ಬೆಳಕಿನ ಕಿರೀಟಧಾರಿ, ನನ್ನ ಆತ್ಮ ಸರ್ವಗುಣ ಸಂಪನ್ನ, ನಾನು ಸಂಪೂರ್ಣ ನಿರ್ವಿಕಾರಿ, ನನ್ನ ಆತ್ಮ ಮರ್ಯಾದಾ ಪುರುಷೋತ್ತಮ, ನನ್ನ ಆತ್ಮ ಇಚ್ಛಾ ಮಾತ್ರಮ ವಿದ್ಯಾ, ನನ್ನ ಆತ್ಮ ಡಬಲ್ ಅಹಿಂಸಕ, ನನ್ನ ಆತ್ಮ ದಯಾಹೃದಯಿ, ನಾನು ಕ್ಷಮಿಸುವ ದೇವ, ನಾನು ಕರುಣೆಯ ಮೂರ್ತಿ, ನಾನು ವರದಾನಿ ಆತ್ಮ, ನಾನು ಮಹಾದಾನಿ ಆತ್ಮ, ನಾನು ಪೂಜ್ಯನೀಯ ಆತ್ಮ, ನಾನು ಅಲಂಕಾರಿ ಆತ್ಮ, ನಾನು ಸರ್ವಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ, ನನ್ನ ಆತ್ಮ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ, ನನ್ನ ಆತ್ಮ ಖುದಾಯಿ ಕಿದುಮತ್ಗಾರಾಗಿದ್ದೇನೆ, ನನ್ನ ಆತ್ಮ ಯಜ್ಞ ರಕ್ಷಕಾಗಿದ್ದೇನೆ, ನನ್ನ ಆತ್ಮ ಯಜ್ಞ ಸ್ನೇಹಿ, ನನ್ನ ಆತ್ಮ ಕುಲದೀಪಕ, ನಾನು ಪರಮಾತ್ಮನ ಹೃದಯ ಸಿಂಹಾಸನಾಧೀಶ, ನನ್ನ ಆತ್ಮ ಶಾಂತಿಯ ಅವತಾರ, ನನ್ನ ಆತ್ಮ ಪವಿತ್ರ ಫರಿಷ್ಠಾ. ನಾನೇನಾಗಿದ್ದೀನಿ? ಪವಿತ್ರ ಫರಿಷ್ಠಾ. ಆಮೇಲೆ ಇವತ್ತು 26ನೇ ತಾರೀಕು ನನ್ನ ಆತ್ಮ ಶಾಂತಿ ದೂತ. ಎಷ್ಟು ಸಮಾನ! ಈ ತಿಂಗಳ ಸಮಾನ ನೆನಪು ಮಾಡ್ಕೊಳ್ಳೋಣಲ್ಲ, ಎಷ್ಟು ಸಮಾನ ಕೊಟ್ಟಿದ್ದಾರೆ ಬಾಬಾ. ನನ್ನ ಆತ್ಮ ಶಾಂತಿ ದೂತ, ನಾನು ಡಬಲ್ ಲೈಟ್ ಫರಿಷ್ಠಾ, ನಾನು ನ್ಯಾರ ಪ್ಯಾರ, ನನ್ನ ಆತ್ಮ ಶಾಂತಿ ದೂತ. ಬಾಬಾ ತಿಳಿಸ್ತಿದ್ದಾರೆ ಎಷ್ಟು ಸಮಾನ, ಕಿತನೆ ಸಮಾನ ದಿಯೇ. समान की लिस्ट अगर निकालो तो कितनी बड़ी है. ಏನು ಕಡಿಮೆ ಮಾಡಿದ್ದಾರೆ ಬಾಬಾ? ನಮಗೆ ಕೊಡೋದೇನಾದರೂ ಕಡಿಮೆ ಮಾಡಿದಾರ? ತಿಂಗಳಿಗೆ ಸಮಾನದ ಕಾಪಿ ಕೊಡಲಾಗ್ತದೆ. तो बाप दादा अमृत ವೇಳೆ ಚಕ್ಕರ್ ಲಗಾನೆ ಗಯೆ. ಇವತ್ತು ಅಮೃತ ವೇಳೆ ಎಲ್ಲ ಮಕ್ಕಳ ಬಳಿ ಚಕ್ಕರ್ ಹಾಕ್ಲಿಕ್ಕೆ ಬಂದಿದ್ರಂತೆ ಬಾಬಾ. ನಿಮ್ಮ ಹತ್ರ ಬಂದಿದ್ರಾ ಬಾಪ್ ದಾದಾ? ಅಮೃತ ವೇಳೆ ಎಲ್ಲ ಎದ್ದಿದ್ದೀರಾ? ಕ್ಯಾ ದೇಖ್ನೆ ಗಯೆ? ಏನು ನೋಡಲಿಕ್ಕೆ ಬಂದಿದ್ದೀರಿ ಬಾಬಾ ಇವತ್ತು? ಬಾಪ್ दादा ने स्वमानों की बहुत बड़ी माला दी है. अगर एक एक स्वमान में स्थित होके उस स्थिति में बैठो. ಸ್ವಮಾನದ ಮಾಲೆ ನೋಡ್ತಾ ಇದ್ದಾರೆ ಮಕ್ಕಳ ಬಳಿ. ಒಂದೊಂದು ಸ್ವಮಾನದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಚಲೋ ತೋ ಸ್ವಮಾನ ಕೇತೆ ಜಾವೋ, ಮಾಲಾ ಗುಮಾತೆ ಜಾವೋ ತೋ ಮಜಾ ಆಯೇಗಾ. ಈಗ ಓದಿದ್ದೀವಲ್ಲ ಸ್ವಮಾನದ ಮಾಲೆಯನ್ನು ಗುಮಾತೆ ಜಾವೋ, ಮಾಲೆಯನ್ನು ಬಹುತ್ ಮಜಾ ಆಯೇಗಾ. ಸ್ವಮಾನ ಕೇತೆ ಜಾವೋ, ಒಂದರ ಹಿಂದೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಮಾಸ್ಟರ್ ಪತಿತ ಪಾವನ, ಒಂದರ ಹಿಂದೆ ಅದನ್ನು ನಾವು ಏನು ಮಾಡ್ತಾ ಹೋಗ್ಬೇಕು? ಗುಮಾತೆ ಜಾವೋ, ಬಹುತ್ ಮಜಾ ಆಯೇಗಾ. स्वमान की लिस्ट रखी है ना, लेकिन एक एक स्वमान कितना बड़ा है, किसने दिया है? ನನ್ನ ಆತ್ಮ ಶಾಂತಿ ದೂತ ಅಂತ ಹೇಳ್ಕೊಂಡು ಯಾರು ಕೊಟ್ಟದ್ದು ಸ್ವಮಾನ? ಕಿಸ್ನೆ ದಿಯಾ? ವರ್ಲ್ಡ್ ಆಲ್ ಮೈಟಿ ಅಥಾರಿಟಿ. ನಮಗೆ ಸ್ವಮಾನ ಕೊಟ್ಟವನು ಯಾರು? ವರ್ಲ್ಡ್ ಆಲ್ ಮೈಟಿ ಅಥಾರಿಟಿ, जगत्तिन सर्वशक्तिवंत. एक बच्चे को अनेक स्वमानों की लिस्ट दी है, उसको यूज़ करो ना. ಬಾಬಾ ಅಂತಾರೆ ಎಷ್ಟು ಸ್ವಮಾನ ಕೊಟ್ಟಿದ್ದಾರೆ ಬಾಬಾ, ಅದನ್ನು ಚೆನ್ನಾಗಿ ಉಪಯೋಗ ಮಾಡಿ. क्योंकि कोई अथॉरिटी नहीं जो आपके इस स्वमान को कम कर सके. ಯಾರಿಗೂ ಅಧಿಕಾರ ಇಲ್ಲ, ಸ್ವಮಾನವನ್ನು ಕಡಿಮೆಗೊಳಿಸುವಂಥ ಅಧಿಕಾರ ಯಾರಿಗೂ ಇಲ್ಲ. किसी को भी इतने स्वमानों की माला नहीं मिली है. ಇಷ್ಟು ಬಿರುದುಗಳು ಯಾರಿಗೆ ಸಿಕ್ಕಿದೆ ಹೇಳಿ? ಕೆಲವರಿಗೆಲ್ಲ ಪ್ರಶಸ್ತಿ ಬರ್ತದೆ, ಬಿರುದು ಕೊಡ್ತಾರೆ. ಇಷ್ಟು ಬಿರುದು ಯಾರಿಗಿದೆ? ಇಷ್ಟು ಸ್ವಮಾನ ಯಾರಿಗಿದೆ? तो बाप दादा ने देखा सत्युग में तो राज्य भाग्य मिलेगा. ये स्वमान की माला संगम युग की देन है.
ಸತ್ಯಯುಗದಲ್ಲಿ ರಾಜ್ಯಭಾಗ್ಯ ಸಿಗ್ಬೋದು, ಆದರೆ ಸ್ವಮಾನದ ಮಾಲೆ ಸಂಗಮ ಯುಗದ ಕೊಡುಗೆ. बाप दादा जब भी बच्चों को देखते हैं तो हर एक बच्चे को स्वमान की स्थिति से देखता है. वाह बच्चे वाह. ಬಾಬಾ ಪ್ರತಿಯೊಂದು ಮಕ್ಕಳನ್ನು ಸ್ವಮಾನದ ರೂಪದಲ್ಲಿ ಸ್ವಮಾನದ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ. ವಾ ಬಚ್ಚೆ ವಾ, ವಾ ಯಜ್ಞ ರಕ್ಷಕ ವಾ, ವಾ ಶಾಂತಿ ದೂತ ವಾ, ವಾ मास्टर सर्वशक्तिवान वाह. स्वमान की स्थिति में बाप दादा बच्चों को देख रहे हैं. वाह बच्चे वाह. तो स्वमान की अथॉरिटी में रहो. मैं कौन, ಯಾವಾಗಲೂ ಸ್ವಮಾನದ ಅಧಿಕಾರದಲ್ಲಿ ಇರಿ. ನಾನು ಯಾರು? कभी कौन सा स्वमान सामने रखो, कभी कौन सा स्वमान सामने रखो. चेक करो तो आज अमृत वेले जो विशेष स्वमान बुद्धि में रखा उसको यूज़ किया. ಇವತ್ತು ಯಾವ ಸ್ವಮಾನವನ್ನು ನನ್ನ ಮುಂದಿಟ್ಕೊಂಡಿದ್ದೀನಿ, ಇವತ್ತು ಯಾವ ಸ್ವಮಾನವನ್ನು ಮುಂದಿಟ್ಕೊಂಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ. ಅಮೃತ ವೇಳೆನೇ ನನ್ನ ಆತ್ಮ ಶಾಂತಿ ದೂತ. ಆ ಸ್ವಮಾನವನ್ನು ಮುಂದಿಟ್ಕೊಳ್ಳಿ, ಬುದ್ಧಿ ಮೇರಕ್ಕು ಮತ್ತು ಯೂಸ್ ಮಾಡಿ. ವಹ ಸ್ವಮಾನ್ ಖಜಾನ ಹೇನಾ. ಸ್ವಮಾನ ಅಂದರೆ ಏನಂತಾರೆ ಬಾಬಾ? ಅದು ಖಜಾನೆ. ಸ್ವಮಾನ ಅಂದರೆ ಆತ್ಮಕ್ಕೆ ಬಿರುದು ಕೊಟ್ಟಂಗೆ. ಯಾವಾಗಲೂ ಕೆಲಸ ಮಾಡಿದ ಮೇಲೆ ಬಿರುದು ಬರ್ತದೆ. ಬಾಬಾ ಏನು ಮಾಡ್ತಾರೆ? ನಾವು ಆ ರೀತಿ ಇರೋಕ್ಕಿಂತ ಮೊದಲೇ ನಮಗೆ ಬಿರುದು ಕೊಟ್ಟುಬಿಡ್ತಾರೆ. ಬಾಬಾ ತಿಳಿಸ್ತಾರೆ, ಸ್ವಮಾನನು ಸಹ ಖಜಾನೆ. ಖಜಾನ ಬಡ್ನೆ ಕಾ ಸಾಧನೆ ಹೇ. ಖಜಾನೆಯನ್ನು ಬೆಳೆಸುವಂಥ ಸಾಧನೆ ಯಾವುದು? जितना खजानों को कार्य में लगाएंगे उतना ಖಜಾನಾ बढ़ता है. ಎಷ್ಟು ಬಾಬಾ ಕೊಟ್ಟ ಖಜಾನೆಯನ್ನು ನಾವು ಉಪಯೋಗಿಸ್ತೀವೋ, ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀವೋ, ಆವಾಗ ಖಜಾನೆ ಬೆಳೀತದೆ. ಸ್ವಮಾನ, ನಾನು ಶಾಂತಿ ದೂತ. ಇವತ್ತಿಡೀ ದಿನ ಹಾಗೇ ಇರೋಣ, ಅದೇ ಸ್ಥಿತಿಯಲ್ಲಿರೋಣ. ನನ್ನ ಆತ್ಮ ಶಾಂತಿ दूता. तो आज बाप दादा देख रहे थे कौन कौन बच्चा है, किसके पास स्वमान की स्मृति की माला बड़ी थी, किसके पास छोटी. ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳ ಕೊರಳಲ್ಲಿ ಸ್ವಮಾನದ ಮಾಲೆ. ಕೆಲವರ ಹತ್ರ ದೊಡ್ಡ ಮಾಲೆ ಇದೆ, ಕೆಲವರ ಬಳಿ ಕಡಿಮೆ ಇದೆ. ಜಹಾ ಸ್ವಮಾನ ಹೋಗ ಹೇಳಿ, ಸ್ವಮಾನ ಇದೆ ನನ್ನ ಹತ್ರ, ನಾನು ಸ್ವಮಾನದಲ್ಲಿದ್ದೀನಿ. ಮೇನ್ ಲಕ್ಷಣ ಯಾವುದು ಕಂಡು ಬರ್ತದೆ? ದೇಹಾಭಿಮಾನ ಖತಮ್. ಸ್ವಮಾನದಲ್ಲಿದ್ದಾಗ देहाभिमान खत्म हो जाता. तो आज बाप दादा ने चक्कर लगाया और देखा जैसे स्वमान का खजाना है, ऐसे एक एक शक्ति का खजाना, एक एक गुण का खजाना, उसको इस्तेमाल करो, कार्य में लगाओ. ಎಲ್ಲ ಲೆಕ್ಕ ಮಾಡ್ರಿ, ಏನೇನು ಖಜಾನೆ ಇದೆ, ಎಷ್ಟು ಶಕ್ತಿ ಇದೆ ನನ್ನ ಹತ್ರ, ಯಾವ್ಯಾವ ಗುಣಗಳಿವೆ, ಯಾವ್ಯಾವ ಸಮಾನ ಇದೆ, ಮತ್ತೆ ಅದನ್ನು ಕಾರ್ಯಗತಗೊಳಿಸಿರಿ. ಇವತ್ತು ಮೇಯ್ನ್ ಬಾಬಂದ ಪಾಯಿಂಟ್ ಏನು? ಇವತ್ತು ಬಾಬಂದು ಮುರಳಿಯ ಇವತ್ತು ಉದ್ದೇಶ ಏನು? ಹೊಸ ವರ್ಷಕ್ಕೆ ಬಂದಿದ್ದೀವಿ, ಎಲ್ಲರಿಗೂ ಗೋಲ್ಡನ್ ವರ್ಲ್ಡಿನ ಏನು ಕೊಡಬೇಕು? ಉಡುಗೊರೆ ಕೊಡಬೇಕು. ತಂದೆಯ ಸಮಾನ ಆಗಲಿಕ್ಕೋಸ್ಕರ ನಮ್ಮ ಗುರಿ ಏನು? ಬಾಪ್ ಸಮಾನ್. ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣ ಇರಬೇಕು. ಹಾಗಾದರೆ ದೇಹಾಭಿಮಾನಿಯಾಗಿರಬೇಕು. ದೇಹಾಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಬೇಕು. ಆತ್ಮಾಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಬೇಕಾದ್ರೆ ದೇಹಾಭಿಮಾನ ಖತಮ್ ಮಾಡಬೇಕು. ದೇಹಾಭಿಮಾನ ಖತಮ್ ಆಗೋದು ಯಾವಾಗ? जब स्वमान में रहते हैं तब देहाभिमान खत्म हो जाता है. ಅದಕ್ಕೆ ಸ್ವಮಾನದ ಪ್ರಾಕ್ಟೀಸ್ ಮಾಡಿ. ದಿನನಿತ್ಯದ ಜೀವನದ ಪ್ರಯೋಗ ಶಾಲೆಯಲ್ಲಿ ನಾವು ಏನು ಮಾಡಬೇಕು? ಅದನ್ನು ಪ್ರಯೋಗ ಮಾಡಬೇಕು. ಆ ರೀತಿ ಇರುವಂಥ ಅಭ್ಯಾಸ ಮಾಡಿ. ಇವತ್ತು ಬಾಬಾ ಎಲ್ಲ ಕಡೆ ಚಕ್ಕರ್ ಹಾಕಲಿಕ್ಕೆ ಬಂದಾರೆ. ಅಮೃತ ವೇಳೆ ಬಂದಾರಲ್ವ, ಚಕ್ಕರ್ ಹಾಕ್ತಾ ನೋಡ್ತಾ ಇದ್ದರು ಬಾಬಾ. ಒಂದೊಂದು ಗುಣ, ಒಂದೊಂದು ಶಕ್ತಿ, ಒಂದೊಂದು ಸ್ವಮಾನ. ಕಾರ್ಯ में लगाओ. यह जो प्रॉब्लम होती है
माया आ गई, माया आ नहीं जाती, माया आ नहीं जाती। लेकिन माया के लिए तो बाबा ने सुना दिया है, ಮಾಯಾ ಕೇತಿ ಹೇ. ಮಾಯೆ ಈಗಾಗಲೇ ಹೋಗಿ ನಮ್ಮದು ಕಂಪ್ಲೇಂಟ್ ಕೊಟ್ಟುಬಿಟ್ಟಿದೆ ಬಾಬನ ಹತ್ರ. ಏನು ಕಂಪ್ಲೇಂಟ್ ಕೊಟ್ಟಿದೆ ಮಾಯೆ? ನನಗೆ ಗೊತ್ತಾಯಿತು, ನನ್ನ ಸಮಯ ಮುಗೀತ, ನಂದು ನಾನು ಹೋಗ್ಬೇಕಂತ ತಯಾರಾಗಿದ್ದೀನಿ, ಆದರೆ ಈ ಮಕ್ಕಳು ಏನು ಮಾಡ್ತಾ ಇಲ್ಲ, ಬಿಡ್ತಾ ಇಲ್ಲ, ನನ್ನನ್ನು ಆಹ್ವಾನ ಮಾಡ್ತಿದ್ದಾರೆ ಅಂತ ಮಾಯೆ ಇವತ್ತು ಬಾಬನ ಜೊತೆ ಕಂಪ್ಲೇಂಟ್ ಕೊಟ್ಬಿಟ್ಟಿದೆ ನಮ್ಮ ಬಗ್ಗೆ. ಆಹ್ವಾನ ಕರ್ತೆ ಹಿ, मेरे को आह्वान करते ही तब जाती हूँ, ऐसे नहीं जाती हूँ. ಮಾಯಾ ಕೇತಿ ಹೇ. ಅದಕ್ಕೋಸ್ಕರ ನಾನು ಏನು ಮಾಡೋದು? ನಾನು ಸುಮ್ಮನೆ ಮಕ್ಕಳ ಬಳಿ ಹೋಗಂಗಿಲ್ಲ. ಅವ್ರ ಮಕ್ಕಳು ಏನು ಮಾಡ್ತಾರೆ? ಆಹ್ವಾನ ಮಾಡ್ತಾರೆ, ಅದಕ್ಕೆ ನಾವು ಹೋಗ್ತೀನಿ. कोई भी हल्का संकल्प करना माना, कोई भी हल्का संकल्प करना माना, माया को आह्वान किया. ಯಾವುದಾದರೂ ಒಳ್ಳೆ ಚಿಲ್ಲರಿ ಸಂಕಲ್ಪ, ಏನು ಉಪಯೋಗ ಇಲ್ಲದ ಸಂಕಲ್ಪ ಮಾಡಿದೆವಂತಂದರೆ ಮಾಯೆ ಬಂತಂತಲೇ ಅರ್ಥ. ಶಕ್ತಿಯೊಂಕೋ ಚೋಡ, ಮಾಯಾಕೋ ಆಹ್ವಾನ ಕಿಯ. ಶಕ್ತಿಯನ್ನು ಬಿಟ್ಟುಬಿಟ್ಟೆವು, ಮಾಯೆಯನ್ನು ಆಹ್ವಾನ ಮಾಡಿದೆವು. ಎಷ್ಟು ಬಾಬಾ ಗುಣಗಳ ಖಜಾನೆ ಕೊಟ್ಟಿದ್ದಾರೆ, ಶಕ್ತಿಗಳ ಖಜಾನೆ ಕೊಟ್ಟಿದ್ದಾರೆ, ಸುಮಾನದ ಖಜಾನೆ ಕೊಟ್ಟಿದ್ದಾರೆ. ಅದನ್ನೇ ಮನನ ಚಿಂತನೆ ಮಾಡ್ತಾ ಅದೇ ಸ್ವರೂಪದಲ್ಲಿದ್ದರೆ ಮಾಯೆ ಬರಲಿಕ್ಕೆ ಎಲ್ಲಿ ಜಾಗ ಇದೆ? ಎಲ್ಲಿ ಜಾಗ ಇದೆ? ನಮ್ಮ ಸಂಕಲ್ಪ ಹಲ್ಕ ಮಾಡಿಬಿಡ್ತೀವಿ, ಅಷ್ಟೊತ್ತಿಗೆ ಮಾಯೆ ಬಂದುಬಿಡ್ತದೆ. ಅದಕ್ಕೆ ಬಾಬಾ ಅಂತಾರೆ ಪ್ರಾಕ್ಟೀಸ್ ಮಾಡಿ, 10 ನಿಮಿಷ ಕೂತ್ಕೊಳ್ಳಿ, 24 ಬಾರಿ ಕೂತ್ಕೊಳ್ಳಿ, 10 ನಿಮಿಷ. ಬಾಬಾ ಅಂತಾರೆ ಚಾತೆ ನಹಿ ಹೇ. ಮಕ್ಕಳದು ಮಾತು ಹೇಳಿ, ಮಕ್ಕಳು ಏನಂತವು? ಚಾತೆ ನಹಿ ಹೇ ಬಾಬಾ, ಮಾಯಾ ಆ ಜಾತಿ. ನನಗೆ ಇಷ್ಟ ಇಲ್ಲ ಬಾಬಾ, ಆದರೆ ಮಾಯೆ ಬಂದುಬಿಡ್ತದೆ. ಹಾಗಾದರೆ ಬಲವಾನ್ ಕೌನ್? बलवान कौन? चाहते नहीं है लेकिन आ जाती. तो माया बलवान हुई ना या आप? ಯಾರು ಬಲವಂತರಾದರು? ಮಾಯಾ ಬಲವಾನ್ ಆಯಿತು, ನಾವು ಬಲವಾನಾದೆವು. तो आज पुराना वर्ष समाप्त हो रहा है. नए वर्ष में नया उमंग, नया उत्साह. संगम युग का गायन है, एक एक दिन उत्साह भरा हुआ है. ಒಂದೊಂದು ದಿನನ ಸಹಿತ ಉತ್ಸಾಹ ತುಂಬುವಂಥ ದಿನ और उत्सव है. तो उमंग उत्साह है तो हर दिन उत्सव है. ಯಾರು ಉಮಂಗ್ ಉತ್ಸಾಹದಲ್ಲಿರ್ತಾರೋ ಅವರಿಗೆ ಪ್ರತಿ ದಿನನೂ ಉತ್ಸವ. इसलिए पक्का रखना, रोज अपना चलते फिरते भी चार्ट देखना. ನಡೆಯುವಾಗ ತಿರುಗುವಾಗ ಚಾರ್ಟ್ ನೋಡ್ಕೊಳ್ಳಿ. ಇವತ್ತಿನಿಂದ ಪಕ್ಕ ಇಟ್ಕೋಬೇಕು. ಯಾವುದನ್ನ ಪಕ್ಕ ಇಟ್ಕೊಳ್ಳೋದು? ಸ್ವಮಾನ, ಸರ್ವಗುಣ, ಸರ್ವಶಕ್ತಿ. ಬಾಬಾ ಏನು ಖಜಾನೆ ಕೊಟ್ಟಿದ್ದಾರೋ ಪಕ್ಕ ಇಟ್ಕೋಬೇಕು. ಅದನ್ನು ಚೆಕ್ ಕರೆಂಗೆ ತೋ ಚೇಂಜ್ ಕರೆಂಗೆ, ಚೆಕ್ ಹಿ ನಹೀ ಕರೆಂಗೆ ತೋ ಚೇಂಜ್ ಕೈಸೆ ಕರೆಂಗೆ. ಚೆಕ್ ಮಾಡ್ಕೊಂಡವರು ಚೇಂಜ್ ಮಾಡ್ಕೋತಾರೆ, ಚೆಕ್ಕೇ ಮಾಡ್ಕೊಂಡಿಲ್ಲ ಅಂದರೆ चेंज ಹೆಂಗಾಗ್ತಾರೆ? अच्छा, आज नए साल के लिए बाप दादा का विशेष यही संकल्प है. ಆದ್ದರಿಂದ ಹೊಸ ವರ್ಷಕ್ಕೆ ಬಾಬಂದು ಇದೇ ಸಂಕಲ್ಪ ಇದೆ. हर बच्चा जैसे पुराने वर्ष को विदाई देते हो वैसे माया को विदाई दो. ಹಳೆಯ ವರ್ಷಕ್ಕೆ ವಿದಾಯ ಕೊಡ್ತಿದ್ದೀವಲ್ಲ, ಮಾಯೆಗೂ ಸಹಿತ ವಿದಾಯ ಕೊಟ್ಟು ಬಿಡಿ. ಮಾಯೆಗೆ ವಿದಾಯ ಕೊಡೋದಂದ್ರೆ ಏನು? ಮಾಯೆ ಹೆಂಗೆ ಬರ್ತದೆ ಅಂತಂದ್ರೆ ಬಾಬಾ ಹಲ್ಕಾ ಸಂಕಲ್ಪ. ಬಾಬಾ ಅಂತಾರೆ ವ್ಯರ್ಥ ಸಂಕಲ್ಪಂಕೋ ವಿದಾಯಿತು. ಹಲ್ಕಾ ಸಂಕಲ್ಪ ಅನ್ನೋದು ಒಂದೇ, ವ್ಯರ್ಥ ಸಂಕಲ್ಪ ಅಂದರೂ ಒಂದೇ. ಹಳೆಯ ವರ್ಷಕ್ಕೆ ವಿದಾಯ ಕೊಡೋ ಜೊತೆಗೆ ಮಾಯೆಗೆ ವಿದಾಯ, ವ್ಯರ್ಥ ಸಂಕಲ್ಪಕ್ಕೆ ವಿದಾಯ. मेजॉरिटी यही देखा गया, व्यर्थ संकल्प ज़्यादा आते हैं, विकारी संकल्प कम है. विकारी संकल्प कಡಿಮೆ ಇದೆ, व्यर्थ संकल्प ಜಾಸ್ತಿ ಇದೆ. व्यर्थ जो है उसका नाम निशान समाप्त हो जाए. ವ್ಯರ್ಥ ಸಂಕಲ್ಪದ ನಾಮ್ ನಿಶಾನ್ ಹೆಸರು ಸಹಿತ ಇರಬಾರ್ದು, ಅಂಶ ಸಹಿತ ಸಮಾಪ್ತಿ ಆಗಬೇಕು. ಹರ್ ಸಂಕಲ್ಪ समर्थ, व्यर्थ नहीं. व्यर्थ संकल्प में सिर्फ संकल्प नहीं चलता, व्यर्थ टाइम भी जाता. ವ್ಯರ್ಥ ಸಂಕಲ್ಪ ಮಾಡಿದರೆ ವ್ಯರ್ಥ ಸಮಯನೂ ಹೋಗ್ತದೆ.
ಸಂಕಲ್ಪ ವೇಸ್ಟ್, ಅಷ್ಟೊತ್ತಿಗೆ ಟೈಮ್ ವೇಸ್ಟ್. बाप समान बनने में दूरी हो जाती. ವ್ಯರ್ಥ ಸಂಕಲ್ಪ ಬಂದರೆ ಸಂಕಲ್ಪ ವೇಸ್ಟ್ ಆಯಿತು, ಸಮಯ ವೇಸ್ಟ್ ಆಯಿತು, ತಂದೆಯ ಸಮಾನ ಆಗೋದ್ರಿಂದ ದೂರ ಆಗಿಬಿಡ್ತೀನಿ. ಆಪಕಿ ಚಾಹನಾ ತೋ ಹೈ ಸಮಾನ್ ಬನ್ನಿ. ಏನಿಷ್ಟ ಇದೆ ತಮ್ಮೆಲ್ಲರಿಗೂ? ಲಕ್ಷ್ಯ ಏನು ಇಟ್ಕೊಂಡಿದ್ದೀರಿ? ನಾನು ತಂದೆಯ ಸಮಾನ ಆಗಬೇಕು. ತೋ ಹಾತ್ ಉಟಾಯನ, ಕೈ ಎತ್ತಿದ್ದೀರಲ್ವ? बाप दादा सदा कहता है मन का हाथ उठाना. यह हाथ उठाना तो इजी है, विदाई देने की हिम्मत है. व्यर्थ संकल्प विदाई ಕೊಡಲಿಕ್ಕೆ ಸಾಹಸ ಇದೆ ಅಲ್ವಾ? हाथ उठाओ. अच्छा हिम्मत वाले ही, बस हिम्मत को कायम रखना. अगर हिम्मत होगी तो जो लक्ष्य रखा है वो हो ही जाएगा. ಒಳ್ಳೆ ಸಾಹಸದ ಸಂಕಲ್ಪ ಇತ್ತಂದರೆ ನಾವೇನು ಲಕ್ಷ್ಯ ಇಟ್ಕೊಂಡಿದ್ದೀವೋ ಅದಾಗೇ ಆಗ್ತದೆ, ರೀಚ್ ಆಗ್ತೀವಿ, ತಂದೆಯ ಸಮಾನ ಆಗೇ ಆಗ್ತೀವಿ. ಏನು ಬೇಕು ನಮಗೆ? ಹಿಮ್ಮತ್ತಿರ್ಬೇಕಂತಾರೆ ಬಾಬಾ. ಹಲ್ಕಾ ಸಂಕಲ್ಪ, ವ್ಯರ್ಥ ಸಂಕಲ್ಪ ಇದು ಬಂದರೆ ಏನಾಗ್ತದೆ? ತಂದೆಯ ಸಮಾನ ಆಗೋದ್ರಿಂದ ದೂರ ಹೋಗ್ತೀವಿ ನಾವು. ಅದಕ್ಕೆ ವಿದಾಯ ಕೊಟ್ಬಿಟ್ಟಾಗ ನಮ್ಮ ಹತ್ರ ಸಾಹಸದ ಸಂಕಲ್ಪ ಬರ್ತದೆ, ಆಗ ತಂದೆಯ ಸಮಾನ ಆಗ್ತೀವಿ. बाबा ಹೇಳ್ತಾರೆ, अगर हिम्मत होगी तो लक्ष्य रखा वो हो ही जाएगा. बाप दादा भी साथ है. हिम्मत है बच्चे, ಮದದೆ ಬಾಪ ಬಾಬಾ ಅಂತ ನೀವು ಸಾಹಸದ ಸಂಕಲ್ಪ ಮಾಡ್ರಿ, ನಾನು ನಿಮ್ಗೇನು ಮಾಡ್ತೀನಿ, ಜೊತೆಗಿರ್ತೀನಿ. बाप दादा चाहते हैं कि मेरा कोई भी बच्चा पीछे नहीं रह जाए. ಬಾಬನಿಗೆ ಆಸೆ ಏನು? ಯಾವ ಮಕ್ಕಳು ಹಿಂದುಳಿಬಾರ್ದು, ಯಾವ ಮಕ್ಕಳು ಹಿಂದುಳಿಯಬಾರದು, ನನ್ನ ಸಮಾನ ಆಗಬೇಕು. ಹಾತ್ ಮೇ ಹಾತ್ ದೇಕೆ ಚಲಿ. ಹಿಂದೆ ದಿಬ್ಬಣದಲ್ಲಿ ಬರೋರಾಗಬಾರ್ದು ನಾವು. ಹೋಗುವಾಗ ಬಾಬನ ಕೈ ಕೈ ಹಿಡ್ಕೊಂಡು ಹೋಗುವಂಗಾಗಬೇಕು. ಶಿವ ಬಾಪ್ ನಿರಾಕಾರ है, हाथ नहीं है, लेकिन श्रीमती ही उनके हाथ है. ಕೈ ಕೈ ಹಿಡ್ಕೊಂಡು ಹೋಗೋದಂದ್ರೆ ಏನರ್ಥ? ಹೆಜ್ಜೆ ಹೆಜ್ಜೆಗೂ ಬಾಬಾ ಹೇಳಿದ ಶ್ರೀಮತಕ್ಕೆ ತಕ್ಕಂತೆಯೇ ಹೆಜ್ಜೆ ಇಟ್ಟರೆ ನಿರಾಕಾರ ತಂದೆಯ ಜೊತೆ ಜೊತೆಗೆ ಹೋದಂತೆ. ಈಗ ಶ್ರೀಮತ ಕೊಟ್ಟುಬಿಟ್ರು ಬಾಬಾ. ವ್ಯರ್ಥ ಸಂಕಲ್ಪ, ಹಲ್ಕಾ ಸಂಕಲ್ಪವನ್ನು ಹಳೆಯ ಜಗತ್ತು, ಹಳೆಯ ವರ್ಷ ಹೋಗುವಾಗ ಏನು ಮಾಡಿಬಿಡಿ, ಅದನ್ನು ಸಮಾಪ್ತ ಮಾಡಿಬಿಡಿ. ಏನು ಬಾಬಾ ಸಮಾನ ಕೊಟ್ಟಿದ್ದಾರೋ, ಸರ್ವ ಗುಣಗಳ ಖಜಾನೆ ಕೊಟ್ಟಿದ್ದಾರೋ, ಸರ್ವಶಕ್ತಿಯ ಖಜಾನೆ ಕೊಟ್ಟಿದ್ದಾರೋ ಅದರ ಸ್ವರೂಪದಲ್ಲಿರಿ. ಸ್ವಮಾನದಲ್ಲಿದ್ದಾಗ ಅಭಿಮಾನ ಸಮಾಪ್ತಿಯಾಗ್ತದೆ, ಆತ್ಮಾಭಿಮಾನಿಯಾಗಿರ್ತೀವಿ. ಎಲ್ಲ ದೈವಿ ಗುಣಗಳು, ದೈವಿ ಶಕ್ತಿ, ನ್ಯಾಚುರಲ್ ನೇಚರ್ ಆಗ್ತದೆ. ಆಗ ತಂದೆಯ ಸಮಾನ ಆಗ್ತೀವಿ. ಬಾಬಾ ತಿಳಿಸ್ತಿದ್ದಾರೆ ಆವಾಗ ಇದು ಬಾಬನ ಶ್ರೀಮತ. ಶ್ರೀಮತ ಪ್ರಕಾರ ನಡಿತೀವಿ ಅಂದರೆ ಬಾಬನ ಕೈ ಹಿಡಿದು ನಡೆದಂತೆ. श्रीमत पर कदम कदम चलना, हाथ में हाथ दे के चलना. ಹೆಜ್ಜೆ ಹೆಜ್ಜೆಗೂ ಶ್ರೀಮತ ಶ್ರೀಮತ ಶ್ರೀಮತ, ಕೈ ಜೊತೆ ಜೊತೆಗೆ ಹಿಡ್ಕೊಂಡು ನಡೆದಂತೆ. तो सभी को नए वर्ष की, नव जीवन की, नव युग की, ಹೊಸ ವರ್ಷ, ಹೊಸ ಜೀವನ, ಹೊಸ ಯುಗಕ್ಕೆ ಸಂಬಂಧಪಟ್ಟು ಪದಂ ಪದಂ ಗುಣ ಮುಬಾರಕ್ ಹೋ. अच्छा, अभी चारों ओर के देश विदेश के हर एक बाप के प्यारे, बाप के लाडले, बाप के सिखिलदे बच्चों को विदाई और बधाई. ನಾಲ್ಕು ಕಡೆ ದೇಶ ವಿದೇಶದ ಬಾಬನ ಅತಿ ಪ್ರಿಯರು, ಅತಿ ಮುದ್ದಿನ ಮಕ್ಕಳು, ಕಳೆದು ಹೋಗಿ ಮರಳಿ ಪಡೆದಂಥ ಮಕ್ಕಳು ನೀವು. ಅಂಥವರಿಗೆ ವಿದಾಯ ಮಾಡಿದ ಮಕ್ಕಳಿಗೆ ಬದಾಯಿ. बाप दादा ने सुनाया ना, पुराने वर्ष के साथ पुराने संस्कार को भी विदाई देने वाले. ಬಾಬಾ ಇವತ್ತು ಏನು ಬಿರುದು ಕೊಡ್ತಾರೆ? ಹಳೆಯ ವರ್ಷದ ಜೊತೆಗೆ ಹಳೆಯ ಸಂಸ್ಕಾರಕ್ಕೆ ವಿದಾಯವನ್ನು ಕೊಡುವ, ಸ್ವಭಾವ ಕೋ ಬಿ ವಿದಾಯಿ ದೇನೆ ವಾಲೆ ಮಹಾವೀರ್ ಬಚ್ಚೆ. ಹಳೆಯ ಸಂಸ್ಕಾರ ಸ್ವಭಾವದ ಅದಕ್ಕೆ ವಿದಾಯವನ್ನು ಕೊಡುವ ಮಹಾವೀರ ಮಕ್ಕಳಿಗೆ
हर कदम में पद्मों की कमाई करने वाले. ಬಾಬಾ ತಿಳಿಸ್ತಾರೆ, ಹಳೆಯ ವರ್ಷದ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವಕ್ಕೆ ವಿದಾಯ ಕೊಟ್ಟ ಮಹಾವೀರ ಮಕ್ಕಳು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಂಪಾದನೆ ಮಾಡುವ. बाप दादा जो सदा स्वमान देते उस स्वमान की स्थिति में रह अनुभव करने वाले. ಬಾಬಾ ಏನು ಸ್ವಮಾನ ಕೊಟ್ಟಿದ್ದಾರೋ ಸ್ವಮಾನದ ಸ್ಥಿತಿಯಲ್ಲಿ ಇದ್ದುಕೊಂಡು ಅನುಭವ ಮಾಡುವ. ಹರೇಕ ಬಚ್ಚೆಕ್ಕೂ ಬಾಪ್ ದಾದಾ ಐಸೆ ರೂಪ ಮೇ ದೇಖ್ತೆ ಹಿ. ಇಂಥ ರೂಪದಲ್ಲಿ ನೋಡ್ತಾರೆ ಬಾಬಾ. ಏಕೇಕ ಬಚ್ಚ 21 ಜನ್ಮಕ್ಕೆ ವರ್ಷಕ್ಕೆ ಅಧಿಕಾರಿ. ಇಷ್ಟು ನಾವು ಬಾಬಾ ಹೇಳಿದಂತೆ ನಡೆದರೆ ಒಂದೊಂದು ಮಕ್ಕಳು ಸಹಿತ 21 ಜನ್ಮದ ಆಸ್ತಿಗೆ ಅಧಿಕಾರಿಗಳು. सारे कल्प में 21 जन्म के अधिकारी बनने का वर्षा आप बच्चों को ही मिलता है. 21 ಜನ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳು ನಾವು ಮಕ್ಕಳಿಗೇನೆ. तो ऐसे श्रेष्ठ अधिकारी चारों वर्ग के बच्चों को ಇಂಥ ಶ್ರೇಷ್ಠ ಅಧಿಕಾರಿ ಮಕ್ಕಳು 21 2,500 ವರ್ಷ ತನಕ ನನ್ನ ಆಸ್ತಿಗೆ ಅಧಿಕಾರಿ ಮಕ್ಕಳು ನೋಡ್ತಾರೆ ಬಾಬಾ. ಅಂಥ ಮಕ್ಕಳಿಗೆ बाप दादा श्रेष्ठ अधिकारी बच्चों को बाप दादा बाप शिक्षक बाप गुरु के रूप में तीनों ही रूपों से याद प्यार और नमस्ते दे रहा है. ನೆನಪು ಪ್ರೀತಿ ಮತ್ತು ನಮಸ್ತೆ ಮೂರೂ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ, ಮೂರು ರೂಪದಲ್ಲಿ ಮಕ್ಕಳ ಮುಂದೆ ಬಾಬಾ ನೆನಪು ಪ್ರೀತಿ ಮತ್ತು ನಮಸ್ತೆಯನ್ನು ಕೊಡ್ತಿದ್ದಾರೆ. ನಾವು ಮೂರು ರೂಪದಲ್ಲಿ ಬಾಬನಿಗೆ ನಮಸ್ಕಾರ ಮಾಡೋಣವಾ? ಮಕ್ಕಳ ರೂಪದಲ್ಲಿ ನಮಸ್ಕಾರ, ವಿದ್ಯಾರ್ಥಿಯ ರೂಪದಲ್ಲಿ ನಮಸ್ಕಾರ, ತಂದೆ ಹೇಳಿದಂತೆ ನಡೆಯುವ ನಾನು ಪರಮ ಶಿಷ್ಯ. ಈಗ ಆ ಶಿವ ತಂದೆಗೆ ಏನು ಮಾಡ್ತಿದ್ದೀನಿ? ನಾನು ನಮಸ್ಕರಿಸ್ತಿದ್ದೀನಿ. ಓಂ ನಮಃ ಶಿವಾಯ. ओम नमः सत्य शिक्षक सद्गुरु सच बाप को ಶಿವಾಯ ನಮಃ. ಆ ತಂದೆಗೆ ನಮಸ್ಕಾರ ಮಾಡ್ತಿದ್ದೀವಿ. ಆವಾಗ ಶಿಕ್ಷಕನ ರೂಪದಲ್ಲಿಯೂ ಆಶೀರ್ವಾದ ಮಾಡ್ತಾರೆ ಬಾಬಾ, ಸದ್ಗುರು ರೂಪದಲ್ಲಿಯೂ ಆಶೀರ್ವಾದ ಮಾಡ್ತಾರೆ, ತಂದೆ ರೂಪದಲ್ಲಿಯೂ ಆಶೀರ್ವಾದ ಮಾಡ್ತಾರೆ. ವರ್ಷನೂ ಬಂತು, ಪಡಾಯಿನೂ ಬಂತು, ವರದಾನನೂ ಬಂತು. ಅಚ್ಚ, ಇವತ್ತಿನ ವರದಾನ, सर्विस व पुरुषार्थ में सफलता प्राप्त करने वाले डबल ताजदारी भव. ಸೇವೆ ಮತ್ತು ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಡಬಲ್ ಕಿರೀಟಧಾರಿ ಆಗಿರಿ. ಸೇವೆ ಮತ್ತು ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಡಬಲ್ ಕಿರೀಟಧಾರಿ ಆಗಿರಿ. ಸಂಗಮ ಯುಗದಲ್ಲಿ ಸ್ವಯಂ ನಾವು ಡಬಲ್ ತಾಜ್ದಾರಿ ಅಂತ ತಿಳ್ಕೊಂಡು ನಡಿಬೇಕು. ಯಾವುದು ಡಬಲ್ ತಾಜ್? ಒಂದು ಲೈಟ್, ಪ್ಯೂರಿಟಿ ಕಾ ತಾಜ್, ಬೆಳಕಿನ ಕಿರೀಟ, ಬೆಳಕಿನ ಕಿರೀಟ, ಪವಿತ್ರತೆಯ ಕಿರೀಟ. ಇದು ಏನಂತಾರೆ ಬಾಬಾ? ಪುರುಷಾರ್ಥ. ಸರ್ವಿಸ್ ಅವರು ಪುರುಷಾರ್ಥ ಅಲ್ವಾ? ಸರ್ವಿಸ್ ಅವರು ಪುರುಷಾರ್ಥ. ಪುರುಷಾರ್ಥ ಮಾಡಿ ಜ್ಞಾನದ ಬೆಳಕಿನ ಕಿರೀಟ, ಪವಿತ್ರತೆಯ ಕಿರೀಟ. ಇನ್ನೊಂದು ಕಿರೀಟ ಯಾವುದು? ಜಿಮ್ಮೆವಾರಿ ಕಾ ತಾಜ್. ಸರ್ವಿಸ್ ಅಂದರೆ ಜಿಮ್ಮೆವಾರಿ ಕಾ ತಾಜ್, ಪುರುಷಾರ್ಥ ಅಂದರೆ ಪವಿತ್ರತೆಯ ಕಿರೀಟ. ಪ್ಯೂರಿಟಿ ಅವರ್ ಪವರ್, ಲೈಟ್ ಅವರ್ ಮೈಟ್ ಕಾ ಕ್ರೌನ್. ಧಾರಣೆ ಮಾಡುವ ಡಬಲ್ ಫೋರ್ಸ್ ಸದಾ ಕಾಯಮಾಗಿ ಇಟ್ಕೋಬೇಕು. ಡಬಲ್ ಫೋರ್ಸ್ ಇರುವಂಥ ಆತ್ಮಗಳು ಶಕ್ತಿಶಾಲಿಯಾಗಿರ್ತಾರೆ. ನನ್ನ ಹತ್ರ ಪವಿತ್ರತೆ ಶಕ್ತಿನೂ ಇದೆ, ಅದರ ಜೊತೆಗೆ ಜವಾಬ್ದಾರಿಯ ಕಿರೀಟನೂ ಇದೆ, ಲೈಟು ಇದೆ, ಮೈಟು ಇದೆ. ಬಾಬಾ ಹೇಳ್ತಾರೆ ಇದು ಡಬಲ್ ಫೋರ್ಸ್. ಅಂಥವರು ಸರ್ವಿಸ್ ಮತ್ತು ಪುರುಷಾರ್ಥ
ಎರಡಲ್ಲಿ ಸಫಲತೆ ಪ್ರಾಪ್ತಿಯಾಗ್ತದೆ. ಸರ್ವಿಸ್ ಮಾಡಿರೋದ್ರಿಂದ ಜವಾಬ್ದಾರಿಯ ಕಿರೀಟ, ಪುರುಷಾರ್ಥದಿಂದ ಬೆಳಕಿನ ಪವಿತ್ರತೆಯ ಕಿರೀಟ, ಡಬಲ್ ಫೋರ್ಸ್. ಅಷ್ಟೊತ್ತಿಗೆ ಸಫಲತೆ ಗ್ಯಾರಂಟಿ. ಆದ್ದರಿಂದ ಸರ್ವಿಸ್ ಮತ್ತು ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ डबल ताजदारी आगिरी. स्लोगन: दिव्य गुणों के आधार पर मन वचन और कर्म करना ही दिव्यता है. दैवी ಗುಣಗಳ ಆಧಾರದಿಂದ ಮನ ವಚನ ಕರ್ಮ ಮಾಡುವುದೇ ದಿವ್ಯತೆ. ಮನವಚನ ಕರ್ಮದಲ್ಲಿ ದೈವಿ ಗುಣಗಳ ಆಧಾರದಿಂದಲೇ ಮಾಡಬೇಕು. ದೈವಿ ಗುಣಗಳ ಆಧಾರದಿಂದ ಮನವಚನ ಕರ್ಮ ಇರಬೇಕು. ಅದೇ ದಿವ್ಯತೆ, ಅದೇ ದಿವ್ಯತೆ. ಅವ್ಯಕ್ತ ಇಶಾರೆ ಮಹಾನಾಗ್ಲಿಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣ. ಯಾವುದೇ ಚೀಸ್ ಗರಂ ಮಾಡಿ ಏನು ಮಾಡ್ತಾರೆ, ನರಮ್ ಮಾಡ್ತಾರೆ. गोल्ड को क्या करते हो, पहले गरम करते हैं, तब वो क्या होता, नरम हो जाता, फिर मोल्ड किया जाता. यहाँ भी गरमाई है शक्ति स्वरूप, नरमाई है नम्रता. गरमाई है शक्ति स्वरूप, नरमाई है नम्रता स्नेह स्वरूप. ಪ್ರತಿಯೊಂದು ಆತ್ಮಗಳ ಪ್ರತಿನೂ ಸ್ನೇಹ ಕೊಡಿ, ನಮ್ರತೆಯಲ್ಲಿರಿ. ಸ್ನೇಹ ನಹಿ ನ ರಹಮ್ದಿಲ್ ಬನ್ ಸಕೆಂಗೆ. ಯಾರ ಮೇಲೂ ನಮಗೆ ಸ್ನೇಹ ಇಲ್ಲ ಅಂದರೆ ದಯೆ ಬರಂಗಿಲ್ಲ, ನಮ್ರ ಚಿತ್ತು ಇರಂಗಿಲ್ಲ. ಶಕ್ತಿ ರೂಪದಲ್ಲಿ ಮಾಲೀಕತನ ಇರ್ತದೆ, ನಮ್ರತೆಯಲ್ಲಿ ಸೇವಾಗುಣ ಇರ್ತದೆ. ಆದ್ದರಿಂದ ನರ್ಮಾಯಿ ಮತ್ತು ಗರ್ಮಾಯಿ ದೋನೋ रहेंगे तब हर बात में मोल्ड हो सकेंगे. ಆದ್ದರಿಂದ ಗರ್ಮಾಯಿ ಅಂದ್ರೇನೋ ಶಕ್ತಿ ಸ್ವರೂಪ, ನರ್ಮಾಯಿ ಅಂದರೆ ಸ್ನೇಹ ನಮ್ರತೆ. ಎರಡು ಚುಚ್ಚು ತೆಗೆದಾಗ ನಾವು ಮೋಲ್ಡ್ ಆಗ್ತೀವಿ. ಅಚ್ಚ ಶಾಂತಿ. ಇವತ್ತಿನ ಸಮಾನ ಗೊತ್ತಾಯ್ತಲ್ಲ. ನನ್ನ ಆತ್ಮ ಶಾಂತಿ ದೂತ. ಅಚ್ಚ ಶಾಂತಿ. बाबा हमारे बरसों से जिनको पुकारे, मिल ही गए बाबा हमारे बरसों से जिनको पुकारे. जिसे ढूंढा यहाँ, जिसे ढूंढा वहाँ, वो मधुबन में हमको मिला रे. मिल ही गए बाबा हमारे बरसों से जिनको पुकारे. सुनाता है, पावन बनाता है, ये प्यार लुटाता है, वर्षा भी देता है. ओ हो 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 हो. ये सुख बरसाता है, वरदान देता है, हर वक्त हमारा ये अब साथ देता है. रहना नहीं उसके बिना रे, बरसों से जिनको पुकारे. जिसे ढूंढा यहाँ, जिसे ढूंढा वहाँ, वो मधुबन
मधुबन में हम को मिला रे। मिल ही गए बाबा हमारे, बरसों से जिनको पुकारे। रचनाकार है, नई दुनिया बनाते हैं, ये पाप मिटाते हैं, हमें ऊंच बनाते हैं। हो 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 हो। ये मेरे बाबा है, ये सबके दुलारे हैं। हम बच्चों से ये मिलने वतन से आते हैं। हो मुख पर दिव्य उजाला उनके, बरसों से जिनको पुकारे। जिसे ढूंढा यहाँ, जिसे ढूंढा वहाँ, वो मधुबन में हमको मिला रे। मिल ही गए बाबा हमारे, बरसों से जिनको पुकारे। ओम शांति, ओम शांति।